ನುಡಿಸಿರಿಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಇಂದು ಆರೋಗ್ಯಕ್ಕೆ ಸಂಬಂಧಿಸಿದಂತಹ ವಿಷಯದಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಶಾಸ್ತ್ರೋಕ್ತವಾದಂತಹ ಆಯುರ್ವೇದ ಕ್ಷೇತ್ರದಲ್ಲಿ ಪದವಿಯನ್ನು ಪಡೆದು ಬಹುಕಾಲ ರೋಗಿಗಳನ್ನು ಸೇವೆಯನ್ನು ಮಾಡ್ತಾ ಜಿಲ್ಲೆಯ ಜನಪ್ರಿಯ ವೈದ್ಯರಲ್ಲಿ ಒಬ್ಬರಾಗಿರ್ತಕ್ಕಂತಹ MS ಅವಧಾನಿ, ಮಹಾಬಲೇಶ್ವರ ಶಂಭು ಅವಧಾನಿಯವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬಂಧುಗಳೇ, ಅವಧಾನ ಅನ್ನುವಂಥದ್ದು ಒಂದು ವಿಶಿಷ್ಟವಾದಂಥ ನೆನಪಿನ ಶಕ್ತಿಯ ಕಲೆ. ಅದು ಅವಧಾನಿಗಳು ಅನ್ನುವಂಥದ್ದು ಒಂದು ಕುಟುಂಬ ಪರಂಪರೆಯಿಂದ ಬಂದಿರತಕ್ಕಂಥದ್ದು. ಭಗವಂತನಿಗೂ ಅಷ್ಟಾವಧಾನ ಸೇವೆ ಸಲ್ಲುತ್ತದೆ. ಅತ್ಯಂತ ತಿಳುವಳಿಕೆ ಉಳ್ಳವರು, ಜ್ಞಾನಿಗಳು, ವಿಷಯ ಸಂಗ್ರಹ ಮಾಡಿಕೊಳ್ತಕ್ಕಂಥವ್ರು, ವಿಷಯವನ್ನು ಇನ್ನೊಬ್ಬರಿಗೆ ಮುಟ್ಟಿಸ್ತಕ್ಕಂಥವರು ಅವಧಾನಿಗಳು ಅಂತ ಕರೆಸ್ಕೊಳ್ತಾರೆ. ಅಂಥ ಅವಧಾನಿಗಳ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ಡಾಕ್ಟರ್ MS ಅವಧಾನಿಯವರು, ಅವರ ಹಿರಿಯರು ಕೂಡ, ಅವರ 3ನೇ ತಲೆಮಾರು, ಅವರ ಹಿರಿಯರು ಕೂಡ ವೈದ್ಯರಾಗಿದ್ದರು. ನನ್ನಂಥವ್ನು ಚಿಕ್ಕವನಾಗಿರುವಾಗ ಆ ಪರಂಪರೆಯಿಂದ ಬಂದಿರತಕ್ಕಂಥವರು. ತಂದೆ ಶಂಭು ಅವಧಾನಿಯವರು ಹೊನ್ನಾವರ ತಾಲೂಕಿನ ಅಲ್ಲಿ ತುಂಬ ಕಂದಾಯ ವಿಭಾಗದಲ್ಲಿ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿ. ಸೇವೆ ಮಾತ್ರ ಹೆಸರು ಗಳಿಸಿರ್ತಕ್ಕಂಥ ವ್ಯಕ್ತಿ. ಕಂದಾಯ ವಿಷಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ಗಂಭೀರವಾದ ಸಮಸ್ಯೆಯಲ್ಲಿ ಅದನ್ನು ಬಿಡಿಸ್ತಕ್ಕಂಥ ಸಾಮರ್ಥ್ಯ ಹೇಳುವವರು. ಹೀಗೆ ಇಂತಹ ಚಿರಪರಿಚಿತರ ಮಗನಾಗಿ ಆಯುರ್ವೇದ ಪದವಿ ಪಡೆದು ಬಂದು MS ಅವಧಾನಿಯವರು ಕುಮಟಾದಲ್ಲಿ ವೈದ್ಯಕೀಯ ಸೇವೆ ನಡೆಸ್ತಾ ಇದ್ದಾರೆ. ತುಂಬ ಶಿಸ್ತಿನ ಮನುಷ್ಯ, ನೇರ ಮನುಷ್ಯ, ಆಳವಾಗಿ ಅಧ್ಯಯನ ಮಾಡಿರ್ತಕ್ಕಂಥವರು. ಕೆಲವು ವಿಷಯಗಳಲ್ಲಿ ಮಹಾಪರಿಣಿತಿ, ಫಲವತ್ತತೆಯನ್ನು ಹೆಚ್ಚಿಸುವ ಮುಖಾಂತರವಾಗಿ ತಮ್ಮ ಔಷಧಗಳಿಂದ ಹಲವರಿಗೆ ಸಂತಾನ ಪ್ರಾಪ್ತಿ ಆಗುವ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡಿರ್ತಕ್ಕಂಥ ಒಂದು ವಿಶೇಷ ಹೆಸರು ಅವರಿಗಿದೆ. ಅಲೋಪತಿ ವೈದ್ಯರು ಕೂಡ ಅವ್ರು ಮೆಚ್ಕೊಂಡಿದ್ದಾರೆ. ಅವರನ್ನು ನಿಮ್ಮ ಮುಂದೆ ನಾವು ಪರಿಚಯಿಸ್ತಾ ಇದ್ದೇನೆ. ಯಾಕೆ ಅಂತಂದರೆ ಇವತ್ತು ಅಲೋಪತಿ ಯುಗದಲ್ಲಿ ಆಯುರ್ವೇದಕ್ಕೆ ಎಲ್ಲೂ ಇಲ್ಲ ಅನ್ನುವಂಥ ಕಾಲ ಒಂದಿತ್ತು. ಈಗ ಆಯುರ್ವೇದ ಮೂಲವಾದಂಥದ್ದು, ಆಯುರ್ವೇದೀಯ ಜೀವನ, ವೇದೋಕ್ತ ಜೀವನ, ಆಯುರ್ವೇದೀಯ ಔಷಧಗಳು, ಜೀವನ ಕ್ರಮ ಬೇಕು ಅನ್ನುವಂಥದ್ದು ಆಧುನಿಕ ಪ್ರಪಂಚ ಕಂಡುಕೊಂಡಿದೆ. ಒಂದು ಕಾಲದಲ್ಲಿ ಆಯುರ್ವೇದಿಕ್ ಕಾಲೇಜುಗಳಿಗೆ ಸ್ಟೂಡೆಂಟ್ಗಳೇ ಇರಲಿಲ್ಲ. ಇವತ್ತು ಲಕ್ಷ ಕೊಟ್ಟು ಆಯುರ್ವೇದವನ್ನು ಕಲಿಯೋದಕ್ಕೆ ಹೋಗ್ತಾ ಇದ್ದಾರೆ. ಆಯುರ್ವೇದಕ್ಕೆ ತುಂಬ ಬೇಡಿಕೆ ಇದೆ. ಆಯುರ್ವೇದ ಪರಿಣಾಮಕಾರಿ ಅಂತ ವಿಶ್ವ ಒಪ್ಪಿಕೊಂಡಿದೆ. ಹಾಗೆ ಭಾರತ ಸರ್ಕಾರ ಆಯುಷ್ ಅಂತ ಒಂದು ವಿಭಾಗವನ್ನೇ ತೆರೆದಿದೆ. ಹೀಗೆ ಆಯುರ್ವೇದಕ್ಕೆ ಎಲ್ಲಿಲ್ಲದ ಮಹತ್ವ ಬಂದಿದೆ, ಜಾಗತಿಕ ಮಾನ್ಯತೆ ಬಂದಿದೆ. ಇಂತಹ ಸಂದರ್ಭದಲ್ಲಿ ಆಯುರ್ವೇದೀಯ ಜೀವನ ಹೇಗೆ ಸಾಧ್ಯ? ಇವತ್ತಿನ ಕಲುಷಿತ ವಾತಾವರಣ ಹಾಗೂ ಆಹಾರ ವಿಹಾರಗಳಲ್ಲಿ ವಿದೇಶಿ ಆಹಾರ ಪದ್ಧತಿಯಿಂದ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳ ಮಧ್ಯೆ ಇದ್ದುದರಲ್ಲಿಯೇ ಹೇಗೆ ಆಯುರ್ವೇದೀಯ ಜೀವನವನ್ನು ನಡೆಸ್ಬೋದು, ಹೇಗೆ ಆರೋಗ್ಯಕರವಾದ ಜೀವನವನ್ನು ನಡೆಸ್ಬೋದು, ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಹೇಗೆ ಆಯುರ್ವೇದ ವೈದ್ಯರ ಆಶ್ರಯ ಪಡೆಯಬಹುದು ಇತ್ಯಾದಿ ವಿಷಯಗಳ ಕುರಿತು ಹೇಳುವುದರ ಜೊತೆಯಲ್ಲಿ ನಕಲಿ ಕ್ಷೇತ್ರದ ಬಂದಿದ್ದ ಅಪಾಯಕಾರಿ ನಕಲಿ ಅಂಶಗಳನ್ನು ಕೂಡ ಗುರುತಿಸ್ತಾರೆ ಡಾಕ್ಟರ್ ಅವಧಾನಿಯವರು. ಆದ್ದರಿಂದ ತುಂಬ ಪ್ರೀತಿಯಿಂದ, ಗೌರವದಿಂದ ನುಡಿಸಿರಿಯ ವೀಕ್ಷಕರ ಪರವಾಗಿ ಡಾಕ್ಟರ್ MS ಅವಧಾನಿಯವರು ಸ್ವಾಗತಿಸ್ತಾರೆ. ನಮಸ್ಕಾರ ಡಾಕ್ಟರ್ ಅವಧಾನಿಯವರೇ. ದಯವಿಟ್ಟು ತಾವು ತಮ್ಮ ವಿಷಯದಲ್ಲಿ ತಾವು ಪರಿಣಿತರು ಅನ್ನೋದು ಇಡೀ ಕರಾವಳಿಯ ಜನಕ್ಕೆ ಗೊತ್ತಿದೆ. ಇಡೀ ಕರ್ನಾಟಕದ ಜನಕ್ಕೆ ಸಂದೇಶ ತಲುಪಿಸೋ ರೀತಿಯಲ್ಲಿ ತಾವು ಆಯುರ್ವೇದದ ಬಗ್ಗೆ ಮಾತನಾಡಬೇಕು ಅಂತ ಕೇಳ್ಕೊಳ್ತೇನೆ. ಯಥಾಶಕ್ತಿಯಿಂದ ಹೇಳ್ತೇನೆ. ಜನಸಾಮಾನ್ಯರು ಈ ಹಿಂದೆ ಒಂದು ಕಾಲ ಇತ್ತು, ಆಯುರ್ವೇದ ಅಂದ ತಕ್ಷಣ ಗಿಡಮೂಲಿಕೆ ವೈದ್ಯ ಹೇಳುವಂಥ ಒಂದು ಪದ್ಧತಿ, ಒಂದು ರೀತಿಯ ಜನಮಾನಸದಲ್ಲಿ ಅದೊಂದು ಬೇರೂರು ಹೋಗಿತ್ತು. ಬರೀ ಗಿಡಮೂಲಿಕೆಗೆ ಸೀಮಿತವಾದಂಥ ಶಾಸ್ತ್ರ ಅಂತ. ಆದರೆ ಆಯುರ್ವೇದ ತುಂಬ ವೈಜ್ಞಾನಿಕವಾದಂತಹ ಶಾಸ್ತ್ರ. ಅದು ಎಷ್ಟೊಂದು ವೈಜ್ಞಾನಿಕತೆ ಅದರಲ್ಲಿ ಅಡಕವಾಗಿದೆ ಹೇಳುವಂಥದ್ದು ಬರ್ತಾ ಜನರಿಗೆ ಗೊತ್ತಾಗ್ತಾ ಇದೆ. ಅದು ಜೊತೆಗೆ ಸರ್ ಹೇಳ್ದಾಗೇ ಬಹಳ ಈ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರ ಕಲಬೆರಕೆ ಆದಂಗೆ ನಮ್ಮ ಕ್ಷೇತ್ರವೂ ಸಹಿತ ಅದಕ್ಕೆ ಹೇಗೆ ಖ್ಯಾತಿ ಪ್ರಸಿದ್ಧಿ ಹೇಳುವಂಥದ್ದು ಬರ್ತಾ ಹೋಯ್ತೋ ಅದು ತಕ್ಷಣ ಅದು ಆಗ್ತಾ ಬಂತು. ಕೇವಲ ಆಯುರ್ವೇದ ಅಂತಂದರೆ ತುಂಬ ವೈಜ್ಞಾನಿಕವಾದಂಥ ಸಿಸ್ಟಮೆಟಿಕ್ ಆದಂತಹ ಒಂದು ವೈದ್ಯ ಪದ್ಧತಿ ಅದು. ಆದರೆ ಅದಕ್ಕೆ ಈ ಕಾಲಕ್ಕೆ ಸರಿಯಾಗಿ ಅದಕ್ಕೆ ತನ್ನದೇ ಅಂತ ಲಿಮಿಟೇಷನ್ ಕೂಡ ಬಂದಿದೆ. ಹೇಗೆ ಪಾಶ್ಚಾತ್ಯ ವೈದ್ಯಕೀಯ ಅತ್ಯಂತ ಶೀಘ್ರಗತಿಯಿಂದ ಬೆಳೆದು ಮೇಲೆ ಬರ್ತಾ ಇದೆ. ಈಗ ಅದಕ್ಕಾಗಿ ಆಯುರ್ವೇದ ವೈದ್ಯಶಾಸ್ತ್ರದಲ್ಲಿ ಕೆಲವೊಂದಿಷ್ಟು ನಮ್ಮ ದೇಶಕ್ಕೆ ಆದಂತಹ ಪಾಶ್ಚಾತ್ಯ ಕಾಲದಲ್ಲಿ ಆದಂಥ ಆಘಾತ, ಪರಕೀಯ ದಾಳಿಯಲ್ಲಿ ಆದಂಥ ಆಘಾತದಲ್ಲಿ ಎಷ್ಟೋ ಗ್ರಂಥಗಳು ಸುಟ್ಟು ಹೋದಂಥ ವಿಷಯ ತುಂಬ ಜನರಿಗೆ ವೇದ್ಯವಾದದ್ದು. ಆ ಕಾಲದಲ್ಲಿ ಬಹಳ ಅದಕ್ಕೆ ಬೆನ್ನು ಹುರಿಗೆ ಅದಕ್ಕೆ ಪೆಟ್ಟು ಬಿತ್ತು, ಬೆನ್ನು ಮುಳೆಗೆ ಪೆಟ್ಟು ಬಿತ್ತು ಅಂತ ಹೇಳ್ಬೋದು. ನಂತರ ಈಗ ಚೇತರಿಸ್ಕೊಳ್ತಾ ಇದೆ. ಆಯುರ್ವೇದ ನಿರಪಾಯಕಾರಿಯಾದಂಥ ಔಷಧಿ
ವಿದೇಶಿ ಔಷಧಿಗಳು, ಅಲೋಪತಿ ಔಷಧಿಗಳು ಅತ್ಯಂತ ಪಾರ್ಶ್ವ ಪರಿಣಾಮಗಳನ್ನು ಬೀಳ್ತವೆ. ಆಯುರ್ವೇದೀಯ ಜೀವನ, ನಮ್ಮ ಆಹಾರದಲ್ಲಿಯೇ ಆಯುರ್ವೇದಿಕ ಒಂದು ಪದ್ಧತಿ ಇದೆ, ಔಷಧಿ ಗುಣ ಇದೆ. ಜೊತೆಗೆ ಆಯುರ್ವೇದಿಕ ಪದ್ಧತಿಯ ಒಂದು ಚಿಕಿತ್ಸೆಯಿಂದ ಏನು ಪ್ರಯೋಜನ ಅನ್ನೋದನ್ನು ತಾವು ಹೇಳಬೇಕು. ವಿಶೇಷ ಎಲ್ಲ ಸಂದರ್ಭದಲ್ಲಿ ಕೂಡ ಸಾಧಾರಣ ಎಲ್ಲ ರೋಗಗಳಿಗೂ ಆಯುರ್ವೇದ ಚಿಕಿತ್ಸೆ ಇದೆ. ಪಂಚಕರ್ಮದಂಥ ಬಹಳ ಜನಪ್ರಿಯವಾದಂಥದ್ದು, ಮೂಲವ್ಯಾಧಿಯಂಥ ರೋಗಗಳಿಗೆ ಪಂಚಸೂತ್ರ, ಇದು ಕ್ಷಾರಸೂತ್ರ ಬಹಳ ಪರಿಣಾಮಕಾರಿ, ಅಲೋಪತಿಗಿಂತ ಹೆಚ್ಚು ಪರಿಣಾಮಕಾರಿ ಅನ್ನುವಂಥ ಮಾತಿದೆ. ಆ ಕುರಿತು ಯಾವ್ಯಾವ ಸಂದರ್ಭದಲ್ಲಿ ಆಯುರ್ವೇದ ತುಂಬ ತಮ್ಮ ಅನುಭವವನ್ನೇ ಹೇಳಿ ಹೇಗೆ ಉಪಯೋಗ ಆಗ್ತದೆ ಅನ್ನೋದು. ಒಂದಂದ್ರೆ ಈಗ ಅಕ್ಯೂಟ್ ಕಂಡೀಷನ್ಸ್ ಅಂತ ಬರ್ತದೆ, ತುರ್ತು ಸಂದರ್ಭಗಳು. ಅತಿ ತುರ್ತು ಸಂದರ್ಭದಲ್ಲಿ ಈಗ ಪಾಶ್ಚಾತ್ಯ ವೈದ್ಯಕೀಯ, ಉದಾಹರಣೆಗೆ ವಾಂತಿ ಭೇದಿ ಆಯಿತು, ಗ್ಯಾಸ್ಟ್ರೋ ಎಂಟ್ರೈಟಿಸ್ ಆಗಿದೆ, ಅಂಥ ಸಂದರ್ಭದಲ್ಲಿ ಪಾಶ್ಚಾತ್ಯ ವೈದ್ಯಕೀಯ ಶೀಘ್ರದಲ್ಲಿ ಪರಿಣಾಮಕಾರಿ ಆಗ್ತದೆ. ಕೆಲವೊಂದು ಸಂದರ್ಭದಲ್ಲಿ ಬಹುಶಃ ಈಗಿನ ಔಷಧಿ ಮೂಲಿಕೆಗಳ ಸತ್ವ ಕಡಿಮೆ ಆಗಿದ್ದರಿಂದನೋ ಅಥವಾ ಈಗಿನ ಕಾಲಮಾನದ ಪರಿಸ್ಥಿತಿಗೋ ಗೊತ್ತಿಲ್ಲ, ಆಯುರ್ವೇದ ಅಂಥ ಸಂದರ್ಭದಲ್ಲಿ ಸ್ವಲ್ಪ ಕುಂಠಿತವಾಗ್ತದೆ ಅಂತ ಹೇಳ್ಬೋದು, ಹಿಂದೆ ಅಂತ ಹೇಳ್ಬೋದು. ಆದರೆ ಈಗ ನನ್ನ ಅನುಭವದ ಪ್ರಕಾರ ಹೇಳೋದಾದರೆ ಕ್ರಾನಿಕ್ ಡಿಸೀಸಸ್, ಕ್ರಾನಿಕ್ ಆಗೋದೇ ಯಾವಾಗ ಅಂತಂದರೆ ಬರುವಾಗ ಆಯುರ್ವೇದಿಯರ ಹತ್ರ ಬರುವಾಗ ತುಂಬ ತಡ ಮಾಡ್ಕೊಂಡು ಬರುವುದರಿಂದನೇ ಅದು ಕ್ರಾನಿಕ್ ಅಂತ ಹೇಳಿಸ್ಕೊಳ್ತದೆ. ಅದು ಒಂದು ವೇಳೆ ಕ್ರಾನಿಕ್ ಅಲ್ಲದೇ ಇದ್ರೂ ಸಹಿತ ಸಂಧಿ ನೋವು, ಉದಾಹರಣೆಗೆ ಸಂಧಿಗತ ವಾತ. ಈಗ ವಾತವ್ಯಾಧಿಗಳು ಅಂತ ಹೇಳ್ತಾರೆ. ವಾತ ಅಂತಂದ್ರೆ 80 ರೀತಿಯ ವಾತಗಳಿದ್ದಾವೆ ವಾತವ್ಯಾಧಿಗಳಲ್ಲಿ. ಅಂದ್ರೆ ಕುಪಿತವಾದಂಥ ವಾತವು ನಹಿ ವಾತಾದೃತೆ ಶೂಲಂ ಅಂತ ಆಯುರ್ವೇದ ವೈದ್ಯಶಾಸ್ತ್ರ ಹೇಳ್ತದೆ. ಕುಪಿತವಾದಂಥ ವಾತವು ಸಿರೆಯನ್ನು ಪ್ರವೇಶ ಮಾಡಿದರೆ ಸಿರಾಗತ ವಾತ, ರಸವನ್ನು ಪ್ರವೇಶ ಮಾಡಿದರೆ ರಸಗತ ವಾತ, ಮಾಂಸಗತ ವಾತ, ಮೇಧೋಗತ ವಾತ, ಮಜ್ಜಾಗತ ವಾತ, ಬಸ್ತಿಗತ ವಾತ, ಮೇಢ್ರಗತ ವಾತ, ಗುದಗತ ವಾತ, ಕಟಿಗತ ವಾತ, ಹೀಗೆ ಆಮಾಶಯಗತ ವಾತ, ಹೀಗೆ ಗತವಾತಗಳು. ಅಂದ್ರೆ ವಾತವು ಇಲ್ಲದೆ ನೋವಿಲ್ಲ, ಯಾವುದೇ ನೋವಿಗಾದ್ರೂ ವಾತವಿಲ್ಲದೆ ನೋವಿಲ್ಲ ಅಂತ ಹೇಳ್ತಾರೆ. ಈಗ ಜನಸಾಮಾನ್ಯರಲ್ಲಿ ವಾತವ್ಯಾಧಿ ಅಂದ ತಕ್ಷಣ ಒಂದು ಅರ್ಧಾಂಗ ವಾತ, ಪಾರ್ಶ್ವವಾಯುವ ಮಾತ್ರ ವಾತ ಅಂತೇಳಿ ಭಾವನೆ ಬಂದ್ಬಿಟ್ಟಿದೆ. ಆದರೆ ಯಾವುದೇ ರೀತಿಯ ಈ ನೋವಿದ್ರೆ ಈಗ ಸಂಧಿವಾತ, ಅದೇ ಸಂಧಿಗತ ವಾತ, ಅದೇ ರೀತಿಯಲ್ಲಿ ನಾನು ಹೇಳ್ದಂಗೆ ಬರುವಂಥದ್ದು ಸಂಧಿಗತ ವಾತ. ಕುಪಿತವಾದಂಥ ವಾಯುವು ಸಂಧಿಯನ್ನು ಪ್ರವೇಶ ಮಾಡಿದರೆ ಅದು ಸಂಧಿಗತ ವಾತ ಅಂತ ಹೇಳ್ಕೊಳ್ತದೆ. ಇಂಥ ಸಂದರ್ಭದಲ್ಲಿ ಎಸ್ಪೆಷಲಿ ಸಂಧಿವಾತ, ಕೆಲವೊಂದಿಷ್ಟು ಅಟೋ ಇಮ್ಯೂನ್ ಡಿಸೀಸಸ್ ಅಂತ ಕರೀತಾರೆ. ಆಧುನಿಕ ವೈದ್ಯ ವಿಜ್ಞಾನ ಹೇಳುವಂಥದ್ದು ಅಟೋ ಇಮ್ಯೂನ್ ಡಿಸೀಸಿಗೆ ಆಧುನಿಕ ವೈದ್ಯ ಪದ್ಧತಿಯಲ್ಲಿ ಇವತ್ತಿಗೂ ಕೂಡ, ಯಾಕೆ ನಮ್ಮದೇ ದೇಹದ ರೋಗ ನಿರೋಧಕ ಶಕ್ತಿಯು ನಮ್ಮದೇ ದೇಹದ ಜೀವಕೋಶಗಳ ಮೇಲೆ ದಾಳಿ ಮಾಡ್ತದೆ ಹೇಳುವಂಥ ಸ್ಥಿತಿ ಇದೆ. ಅಂಥ ಕಂಡೀಷನ್ಗಳಲ್ಲಿ ಉದಾಹರಣೆಗೆ ಅದು ಸಹಿತ ಕೆಲವೊಂದ್ಸಲ ಸಂಧಿ ನೋವಿನ ರೂಪದಲ್ಲೇ ಕಂಡು ಬರ್ತದೆ. ಈಗ ಎಲ್ಲ ಮಲ್ಟಿಪಲ್ ಜಾಯಿಂಟ್ ಪೇನ್, ಎಲ್ಲ ಸಂಧಿಗಳಲ್ಲೂ ನೋವಿದೆ, ನನಗೆ ಎಲ್ಲ ಸಂಧಿಗಳಲ್ಲೂ ನೋವಿದೆ ಅಂತ ಬರ್ತಾರೆ. ಅದು ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಹೇಳ್ತಾರೆ, ಆಯುರ್ವೇದ ಆಮವಾತ ಅಂತ ಕರೀತದೆ. ಇಂಥ ರೋಗಗಳಿಗೆ ಈಗಿನ ಕಾಲದಲ್ಲೂ ಸಹಿತ ಶಾಶ್ವತವಾದ ಪರಿಹಾರ ಇರೋದು ಆಯುರ್ವೇದದಲ್ಲಿ ಮಾತ್ರ. ಅಲೋಪತಿಕ್ನಲ್ಲಿ ಅದಕ್ಕೆ ಯಾಕೆ ಇಟಿಯಾಲಜಿ ಈಸ್ ಅನ್ನೋನ್, ಯಾಕೆ ಗೊತ್ತಿಲ್ಲ, ಯಾವ ಕಾರಣದಿಂದ ಬರ್ತದೆಯೋ ಇನ್ನೂವರೆಗೂ ಗೊತ್ತಿಲ್ಲ, ಸಂಶೋಧನೆ ನಡೀತಾ ಇದೆ. ಇನ್ನು ಅದಕ್ಕೆ ಸರಿಯಾದಂಥ ದೆರ್ ಇಸ್ ನೋ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಫಾರ್ ದಟ್, ಅದಕ್ಕೆ ಕೇವಲ ಸಿಂಪ್ಟಮ್ಯಾಟಿಕ್ ಆಗಿ ಮ್ಯಾನೇಜ್ ಮಾಡ್ತೀವಿ ನಾವು ಅಂತ ಹೇಳ್ತಾರೆ. ಆದರೆ ಆಯುರ್ವೇದದಲ್ಲಿ ಅದು ಅರ್ಲಿ ಸ್ಟೇಜಲ್ಲಿ ಬಂದರೆ, ನಾನು ಹೇಳ್ದಂಗೆ ಕ್ರಾನಿಕ್ ಮಾಡ್ಕೊಂಡು ಬರದೇ ಇದ್ರೆ, ತುಂಬಾ ಪ್ರಾರಂಭದ ಸ್ಟೇಜಲ್ಲಿ ಬಂದರೆ ಇಂತಹ ರೋಗಗಳಿಗೂ ಕೂಡ ತಾವು ಹೇಳ್ದಂಗೆ ಮೂಲವ್ಯಾಧಿ ಅಂತ ಒಂದೇ ಅಲ್ಲದೆ ಇಂಥ ಎಸ್ಪೆಷಲಿ ಈ ರೀತಿಯ ಕಂಡೀಷನ್ಗಳಿಗೆ ಶಾಶ್ವತವಾದಂತಹ ಪರಿಹಾರ ಇದೆ. ಇನ್ನು ಅದರಲ್ಲೂ ಕೂಡ ನಾವು ಒಂದು ಲಿಮಿಟೇಷನ್ ಅನ್ನು ಎಲ್ಲಿ ಹಾಕಬೇಕಾಗ್ತದೆ ಅಂದರೆ, ಉದಾಹರಣೆಗೆ ವಾತರಕ್ತ ಅಂತ ಒಂದು ರೋಗ ಇದೆ. ಅಂದರೆ ವಾತರಕ್ತ ಅಂದರೆ ಅಲೋಪತಿಕ್ ಪ್ರಕಾರ ನಾವು ಗೌಟ್ ಅಂತ ಸಾಮಾನ್ಯವಾಗಿ ಅದನ್ನು ಕಂಪೇರ್ ಮಾಡಬಹುದು. ಆದರೆ ನೇರವಾಗಿ ಯಾವುದೇ ರೋಗವನ್ನು ಅಲೋಪತಿಕ್ ಹೇಳುವಂಥ ಈ ರೋಗವನ್ನು ಆಯುರ್ವೇದದ ಈ ರೋಗ ಅಂತ ನಾವು ನೇರವಾಗಿ ಕಂಪೇರ್ ಮಾಡೋದು ಬಹಳ ಕಷ್ಟ. ಉದಾಹರಣೆಗೆ ರಾಜಯಕ್ಷಮ ರೋಗವನ್ನು ಈಗಿನ ಆಧುನಿಕ ಟ್ಯೂಬರ್ಕ್ಯುಲೋಸಿಸ್ಗೆ ಕಂಪೇರ್ ಮಾಡುವುದು, ಆ ರೀತಿ ಮಾಡೋದು ಕಷ್ಟ. ಆದರೂ ನಾವು ಸಾಮಾನ್ಯವಾಗಿ ಹೇಳೋದಾದ್ರೆ ಲಕ್ಷಣಗಳನ್ನು ಹೋಲಿಸಲಾಗಿ ವಾತರಕ್ತ ಅನ್ನುವಂತಹ ಒಂದು ರೋಗ, ಉದಾಹರಣೆಗೆ ಗೌಟ್ ಆಧುನಿಕ ಪದ್ಧತಿಯಲ್ಲಿ ಹೇಳುವಂಥದ್ದು, ಅದಕ್ಕೆ ನಮ್ಮಲ್ಲಿ ಕೂಡ ಕೆಲವೊಂದು ಸಲ ಸಂಪೂರ್ಣವಾಗಿ ಅದನ್ನು ಗುಣಪಡಿಸಬಹುದು ಅಂತ ಇದೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಸಲ ಅದು ಯಾಪ್ಯ ವ್ಯಾಧಿ ಆಗಬಹುದು. ಯಾಪ್ಯ ವ್ಯಾಧಿ ಅಂತಂದರೆ ನಿರಂತರ ಔಷಧಿ ಸೇವನೆ ಅಗತ್ಯವಿರುತ್ತದೆ ಅಂತ ಒಂದು ಇರ್ತದೆ. ಹೀಗಾದರೆ ಕೆಲವೊಂದು ಸಲ ಎಲ್ಲವನ್ನೂ ಸಹಿತ ನಾನು ಆಯುರ್ವೇದದಲ್ಲಿ ನಾನು ಕಡಿಮೆ ಮಾಡಿಕೊಟ್ರೆ ಆಯ್ತಾ ಇಲ್ವೋ ಅಂತ ಹೇಳಿ ಆಶ್ವಾಸನೆಯನ್ನು ಬಹಳ ಜನ ಕೊಟ್ಬಿಡ್ತಾರೆ. ಅದು ಸರಿಯಲ್ಲ ಅಂತ ನಾನು ಹೇಳ್ತೇನೆ. ಯಾಕಂದರೆ ದೇಶ, ಕಾಲ, ವಯ, ಲಿಂಗ, ದೋಷ, ದೂಷ್ಯ, ಪ್ರಕೃತಿ ಇದನ್ನು ನೋಡಿಕೊಂಡು ಆಯಾ ಸ್ಥಿತಿಗನುಸಾರವಾಗಿ ಕೆಲವೊಂದು ಸಂದರ್ಭದಲ್ಲಿ ಇದು ಸುಖ ಸಾಧ್ಯ ವ್ಯಾಧಿ, ಕೆಲವೊಂದು ಸಂದರ್ಭದಲ್ಲಿ ಇದು ಕಷ್ಟ ಸಾಧ್ಯ ವ್ಯಾಧಿ, ಕೆಲವೊಂದು ಸಂದರ್ಭದಲ್ಲಿ ಇದು ಅಸಾಧ್ಯ ವ್ಯಾಧಿ. ವಿಭಜನೆ ಆ ಕಾಲದಲ್ಲಿಯೇ
ಅಸಾಧ್ಯ ವ್ಯಾಧಿ ಅನ್ನೋದನ್ನು ಹೇಳಿದ್ದಾರೆ. ಆದ್ರೆ ಈಗ ನಾವು ಎದೆ ತಟ್ಟಿ ಎಲ್ಲವನ್ನು ನಾನು ಆಯುರ್ವೇದವನ್ನು ನಾನು ಕಡಿಮೆ ಮಾಡ್ಕೊಡ್ತೇನೆ, ಎಲ್ಲ ಸಂದರ್ಭದಲ್ಲೂ ನೀವು ಯಾವ ಸ್ಟೇಜಲ್ಲಿ ಬಂದರೂ ನಾನು ಕಡಿಮೆ ಮಾಡ್ಕೊಡ್ತೇನೆ ಅಂತ ಹೇಳಿದ್ರೆ ಅದು ಕೆಲವೊಂದ್ಸಲ ಹಾಸ್ಯಾಸ್ಪದ. ಈಗ ಒಂದು ಆಧುನಿಕ ವೈದ್ಯ ವಿಜ್ಞಾನದ ಆಧುನಿಕ ಡಾಕ್ಟರ್ಗಳ ಎದುರುಗಡೆಗೆ ನಾವು ಹಾಸ್ಯಕ್ಕೆ ಗುರಿಯೋ ಆಗ್ತೇವೆ. ಅದಕ್ಕೆ ನಮ್ಮವರು ಸಹಿತ ಜಾಗೃತ ಆಗಬೇಕು. ಯಾವ ಕಂಡೀಷನಲ್ಲಿ ನಾವು ಇದನ್ನು ಟ್ರೀಟ್ ಶಾಸ್ತ್ರ ಸ್ಪಷ್ಟವಾಗಿ ಹೇಳಿದೆ. ಶಾಸ್ತ್ರದ ತಪ್ಪಿಲ್ಲ ಇಲ್ಲಿ, ಆಯುರ್ವೇದ ವೈದ್ಯಶಾಸ್ತ್ರದ ಎಳ್ಳಷ್ಟೂ ತಪ್ಪಿಲ್ಲ. ಇದು ಸುಖ ಸಾಧ್ಯ, ಇದು ಕಷ್ಟ ಸಾಧ್ಯ, ಇದು ಅಸಾಧ್ಯ ಅಂತ ಹೇಳಿದೆ, ವಿಭಜಿಸಿದೆ, ಹೇಳಿದ್ದಾರೆ ಇದು ಸಾಧ್ಯ ಅಂತ. ಆದರೆ ನಮ್ಮವರು ಕೆಲವೊಂದು ಕಡೆಗೆ, ನಾನು ಎಲ್ಲ ಕಡೆ ಬ್ಲೇಮ್ ಮಾಡ್ತಾ ಇಲ್ಲ, ತಾವು ಈಗಾಗಲೇ ಹೇಳ್ದಂಗೆ ಪ್ರತಿ ರಂಗಗಳಲ್ಲಿಯೂ ಸಹಿತ ಈಗ ಆಗಿದೆ, ಆ ರೀತಿ ಆಗಿದೆ. ಅದಕ್ಕಾಗಿ ನಮ್ಮಲ್ಲಿ ಯಾವುದು ಮಾಡ್ಬೋದು ಅಂದರೆ ಮುಖ್ಯವಾಗಿ ಇಂಥ ಒಂದು ಯಾವ ಸಂದರ್ಭಗಳಲ್ಲಿ ಆಧುನಿಕ ವೈದ್ಯ ವಿಜ್ಞಾನಕ್ಕೆ ಉತ್ತರವೇ ಇಲ್ಲ, ಯಾವುದಕ್ಕೆ ಇದಕ್ಕೆ ಸರಿಯಾದ ಚಿಕಿತ್ಸೆಯೇ ಇಲ್ಲ ಅಂತ ಇದೆಯೋ ಅಂಥದ್ರಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಒಂದು 70% ಅಂತಲೇ ಅಂದಾಜಿನಲ್ಲಿ ಹೇಳುವುದಾದರೆ ಆಯುರ್ವೇದದಲ್ಲಿ ಸೂಕ್ತ ಸಂದರ್ಭದಲ್ಲಿ ಬಂದರೆ, ಸೂಕ್ತ ಸಮಯದಲ್ಲಿ ರೋಗಿ ಬಂದರೆ ಪರಿಹಾರ ಇದೆ. ಅದು ಪರಿಹಾರ ಇದೆ ಅಂತ ಹೇಳ್ಬೋದು. ನೀವು ನೇರವಾಗಿ ಸ್ಪಷ್ಟವಾಗಿ ಹೇಳಿದ್ರಿ. ಈ ಆಧುನಿಕ ಹೇಳೋದಿಲ್ಲ, ಗುಣಪಡಿಸಬಹುದಾದದ್ದು, ಕಷ್ಟದಿಂದ ಗುಣಪಡಿಸಬಹುದು, ಗುಣವಾಗದೇ ಇರುವಂತದ್ದು. ಹಾಗೆ ರೋಗಿಗಳಿಗೆ ಒಂದು ಅವ್ರು ತಿಳ್ಕೊಳ್ಬೇಕು ಅಥವಾ ನೀವು ಹೇಳ್ಬೇಕು ಅಂತ ಹೇಳ್ಬೇಕು. ಹಾಗೆ ಹೇಳಿ ಅವನಿಗೆ ಆತ್ಮವಿಶ್ವಾಸ ತುಂಬುವಂತದ್ದು. ಹೌದು, ಅವರಲ್ಲಿಯೂ ಕೂಡ ಪ್ರೋಗ್ನೋಸಿಸ್ ಅಂತ ಹೇಳ್ತಾರೆ. ಪ್ರೋಗ್ನೋಸಿಸ್ ಇಸ್ ಗುಡ್, ಪ್ರೋಗ್ನೋಸಿಸ್ ಇಸ್ ಬ್ಯಾಡ್. ಅಂದ್ರೆ ಇದು ಈಗ ರೋಗದ ಪಥ ಹೇಗಿದೆ, ಇದು ESR ಟು ಮಚ್ ಹೈ ಆಗ್ತಾ ಹೋಗ್ತಾ ಇದೆ, ಬ್ಯಾಡ್ ಪ್ರೋಗ್ನೋಸಿಸ್ ಅಂತೇಳಿ. ಆದರೆ ದರ್ ಇಸ್ ನೋ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ ಫಾರ್ ESR ಅಂತ ಅವರು ಕೂಡ ಹೇಳ್ತಾರೆ. ESRಗೆ ಇಂಥದೇ ESR ಹೈ ಆಯಿತು ಅಂದ ತಕ್ಷಣ ಇದು TB, ಇದು ಕ್ಯಾನ್ಸರ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ದರ್ ಇಸ್ ನೋ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ. ಪತ್ತೆ ಮಾಡಲಿಕ್ಕಾಗಿ ESR ಗೊತ್ತಾಗೋದಿಲ್ಲ, ಆದರೆ ರೋಗದ ಸಾಧ್ಯತೆಯನ್ನು ESR ಗೋಯಿಂಗ್ ಆನ್ ಇನ್ಕ್ರೀಸಿಂಗ್ ಅಂತ ಹೇಳಿದ್ರೆ ಪ್ರೋಗ್ನೋಸಿಸ್ ಇಸ್ ಬ್ಯಾಡ್, ಸ್ವಲ್ಪ ಕಷ್ಟ ಅಂತ ಹೇಳಿ ಈಗ ಅವರಲ್ಲೂ ಹೇಳ್ತಾರೆ. ಅವರು ಹೇಳೋದೇ ಇಲ್ಲ ಅಂತಲ್ಲ, ಇದು ಬ್ಯಾಡು, ಇದು ಗುಡ್ ಅಂತ ಹೇಳ್ತಾರೆ. ಉದಾಹರಣೆಗೆ ಹಾಸ್ಪಿಟಲೈಸ್ಡ್ ಪೇಷಂಟ್ಗಳಲ್ಲಿ ಈಗ ಅಂದರೆ ತುರ್ತು ಚಿಕಿತ್ಸಾ ವಿಭಾಗದಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. BP ಕಂಟ್ರೋಲಿಗೆ ಬರ್ತಾ ಇಲ್ಲಂತ್ರಿ, ಪಾಪ BP ಸ್ಟೇಬಲ್ಲೇ ಆಗ್ತಾ ಇಲ್ಲಂತೆ. ಅಂದರೆ ಪ್ರೋಗ್ನೋಸಿಸ್ ಇಸ್ ಬ್ಯಾಡ್, ಅಂದರೆ ಕಷ್ಟ ಇದೆ, ಸ್ವಲ್ಪ BP ಸ್ಟೇಬಲ್ ಒಂದಾದ್ರೆ ಏನಾದರೂ ಒಂದು ಹೇಳ್ಬೋದು. ಈ ರೀತಿಯಲ್ಲಿ ಹಲವು ಅವರ ಸೈನ್ಸ್ನಲ್ಲೂ ಕೂಡ ನಮಗೂ ಅಂದರೆ ಪ್ಯಾರಲಲ್ ಆಗಿ ಆಧುನಿಕ ವೈದ್ಯ ವಿಜ್ಞಾನವನ್ನು ನಮಗೆ ಓದಿಸಿದ್ರಿಂದ ಆ ಆಧಾರದ ಮೇಲೆ ನಾನು ಹೇಳಿದೆ, ನಮ್ಮಲ್ಲೂ ಇದೆ ಅವರಲ್ಲೂ ಇದೆ, ಆ ರೀತಿ ಇದೆ. ಈಗ ನಿಮ್ಮ ಅನುಭವದ ಪ್ರಕಾರ ಆಯುರ್ವೇದದಲ್ಲಿ ಯಾವುದು ಅಲೋಪತಿಯಲ್ಲಿ ಆಗದೆ ಇರುವಂತದ್ದು ತಡವಾಗಿ ಬಂದ್ರು ಅಂತ ಇಟ್ಕೊಳ್ಬೇಕು, ಯಾವ್ಯಾವುದನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಗುಣಪಡಿಸುವಂತ ನಿಮ್ಮ ಅನುಭವದಲ್ಲಿ? ನನ್ನ ಅನುಭವದಲ್ಲಿ ಹೇಳುದಾದ್ರೆ ಈ ಡಿಸ್ಕ್ ಬಲ್ಜ್ ಕೇಸ್ ಬಹಳ ಬರ್ತದೆ ನನ್ನ ಹತ್ರ. ನಾನು ಈಗ ಏನ್ ಮಾಡ್ತಾ ಇದ್ದೇನೆ ಅಂದ್ರೆ, ಇತ್ತೀಚೆಗೆ ಮೊದಲು ಮೊಬೈಲ್ ಇರಲಿಲ್ಲ, ಆ ಸೌಲಭ್ಯ ಇರಲಿಲ್ಲ. ಮೊಬೈಲ್ನಲ್ಲಿ ಈಗ ಚಿಕಿತ್ಸಾ ಪೂರ್ವದಲ್ಲಿ, ಚಿಕಿತ್ಸಾ ನಂತರ ಹೀಗಾದರೂ ಅನ್ನೋದನ್ನು ದಾಖಲೆ ಇಟ್ಕೊಳ್ತಾ ಇದ್ದೇನೆ. ಅದನ್ನ ಎಲ್ಲೂ ಯಾವುದಕ್ಕೂ ಪ್ರೊಡ್ಯೂಸ್ ಮಾಡಲಿಲ್ಲ, ಯಾವುದೇ ಮಾಧ್ಯಮಗಳಿಗೆ ಅದನ್ನ ಪ್ರಚಾರಾರ್ಥವಾಗಿ ಬಳಸಲಿಲ್ಲ. ಆದ್ರೆ ಅದು ನನ್ನ ಹತ್ರ ಇದೆ, ಅದು ಡಾಕ್ಯುಮೆಂಟೇಶನ್. ಹೌದು, ಅದು ಡಾಕ್ಯುಮೆಂಟೇಶನ್ ಮಾಡಿದ್ದೇನೆ. ಅದೇ ಎಸ್ಪೆಷಲಿ ಲಂಬಾರ್ ಡಿಸ್ಕ್ L1, L2, L3, L4, L5 ಬಲ್ಜ್, ಈ ಜಾಗದಲ್ಲಿ ದರ್ ಈಸ್ ಡಿಫ್ಯೂಸ್ ಬಲ್ಜ್ ಅಟ್ L4, L5 S1 ಲೆವೆಲ್, ಇಂಡೆಂಟಿಂಗ್ ಆನ್ ದ ಥಿಕಲ್ sac and traversing bilateral traversing nerve roots. ಈ ರೀತಿ ಎಲ್ಲ ರಿಪೋರ್ಟ್ ಬರ್ತದೆ ಅದರೊಳಗೆ. ಅಥವಾ ಯೂನಿಲ್ಯಾಟ್ರಲ್ ಅಂದ್ರೆ ಒಂದೇ ಕಡೆಗೆ ಇದ್ರೆ ರಿಪೋರ್ಟ್ ನೋಡಿದೆ. ಯಾಕಂದ್ರೆ ನಮ್ಗೆ ಅದು ಕಂಪ್ಯಾರಿಟಿವ್ ಆಗಿ ಅದರ ರಿಪೋರ್ಟ್ ಇದನ್ನೆಲ್ಲ ಕಲಿಸಿ, ಅಂದ್ರೆ ಪ್ಯಾರಲಲ್ ಆಗಿ ಆಧುನಿಕ ವೈದ್ಯ ವಿಜ್ಞಾನನು ಈಗಿನ ಕಾಲದಲ್ಲಿ ಎಕ್ಸ್ರೇ ಅಥವಾ MRI ರಿಪೋರ್ಟ್ಗಳನ್ನ ನೋಡ್ತೀವಿ. ಅದೇ ಎಸ್ಪೆಷಲಿ ಅದ್ರೊಳಗೆ ತುಂಬಾ ಸಕ್ಸಸ್ ರೇಟ್ ಇದೆ. ಅವರಲ್ಲಿ ಈ ಶಸ್ತ್ರಚಿಕಿತ್ಸೆಯೇ ಬೇಕು ಅನ್ನುವಂತಹ ಪೇಷಂಟ್ಗಳಲ್ಲಿ ಶಸ್ತ್ರಚಿಕಿತ್ಸೆಯ ರಹಿತವಾಗಿ ನಮ್ಮಲ್ಲಿ ಗುಣ ಹಾಕೊಂಡು ಹೋಗುವಂತಹದ್ದು ಬೇಕಾದಷ್ಟು ದಾಖಲೆ. ತೈಲ, ಮಸಾಜ್ ಇಂಥದ್ದು ಮಾಡ್ತೀರಾ? ಅದಕ್ಕೆ ಲೈನ್ ಆಫ್ ಟ್ರೀಟ್ಮೆಂಟ್ ಬರೀ ಮಸಾಜ್ ಅಲ್ಲ. ಆಕ್ಚುಲಿ ಅಂದ್ರೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ನಾವು ಪ್ರಾರಂಭದಲ್ಲಿ ಉದಾಹರಣೆಗೆ ಅದೇ ಡಿಸ್ಕ್ ಬಲ್ಜ್ ಕೇಸ್ ಬಂತಂತ ಹೇಳಿದ್ರೆ ಅವರಿಗೆ ಕಟಿಬಸ್ತಿ ಅಂತ ಒಂದು ಚಿಕಿತ್ಸೆ ಇದೆ. ಎಣ್ಣೆಯನ್ನು ಅಂದ್ರೆ ಸುತ್ತಲೂ ಕಟ್ಟೆ ಕಟ್ಟಿ ಎಣ್ಣೆಯನ್ನು ಹಾಕುವಂತ. ಅದರಲ್ಲೂ ಕೂಡ ನಾವು ಯಾವ ತೈಲವನ್ನು ಆಯ್ಕೆ ಮಾಡ್ತೇವೆ ಅನ್ನೋದು ಬಹಳ ಮುಖ್ಯವಾದದ್ದು. ಈ ಕೇಂದ್ರದಲ್ಲೂ ಮಾಡಿಸ್ಕೊಂಡು ಬಂದಿದ್ದೇನೆ, ಕಡಿಮೆ ಆಗ್ಲಿಲ್ಲ, ಈ ಕೇಂದ್ರದಲ್ಲೂ ಮಾಡಿಸ್ಕೊಂಡು ಬಂದಿದ್ದೇನೆ, ಕಡಿಮೆ ಆಗ್ಲಿಲ್ಲ ಅಂತ ಅನ್ನುವಂಥವ್ರು ಕೆಲವೊಂದ್ಸಲ ಬರ್ತಾರೆ. ಆಗ ಯಾಕೆ ಅಂತಂದ್ರೆ ಅಲ್ಲಿ ಏನಂದ್ರೆ ಭಾರಿ ನಾವು ಆಯ್ಕೆ ರೋಗದ ಪತ್ತೆ ಮಾಡುವಂತಹ ಯಾವ ಸ್ಟೇಜಲ್ಲಿ ಬಂದಿದ್ದಾರೆ ಅದಕ್ಕೆ ನಾವು ಯಾವ ತೈಲವನ್ನು ಆಯ್ಕೆ ಮಾಡಬೇಕು ಹೇಳುವಂಥದ್ದು ಬಹಳ ಮುಖ್ಯವಾದದ್ದು ಅಲ್ಲಿ.
ಅದು ಒಂದೇ ಅಲ್ಲ, ಅದಕ್ಕೆ ಈಗ ಮುಂದಿನ ಅಲ್ಲಿ ಲೈನ್ ಆಫ್ ಟ್ರೀಟ್ಮೆಂಟ್ ಇದೆ. ಏನಂದರೆ, ಒಂದು ವೇಳೆ ಕಟಿಬಸ್ತಿ ಪೂರ್ತಿ ಸಾಕಾಗಲಿಲ್ಲ ಅಂತ ಕಂಡ್ರೆ ಅದಕ್ಕೆ ನಾವು ವಿರೇಚನವನ್ನು ಕೊಡ್ತೇವೆ. ಕೆಲವರಿಗೆ ವಿರೇಚನಕ್ಕೆ ಅರ್ಹತೆ ಇಲ್ಲ ಅಂತ ಹೇಳಿದ್ರೆ ಫಿಟ್ ಆ್ಯಂಡ್ ಅನ್ಫಿಟ್ ಅಂತ ನೋಡ್ಬೇಕಂತ ಒಂದು ಶಾಸ್ತ್ರ ಸ್ಪಷ್ಟವಾಗಿ ಹೇಳ್ತದೆ. ಇವರು ಅರ್ಹರು, ಇವರು ಅನರ್ಹರು ಈ ಚಿಕಿತ್ಸೆಗೆ ಅಂತ ಇರ್ತಾರೆ. ಅವರ ವಯಸ್ಸನ್ನು ಎಲ್ಲ ಕನ್ಸಿಡರ್ ಮಾಡಿ ಮಾಡ್ದಾಗೆ ಮಾಡ್ಕೊಂಡು ವಿರೇಚನ ಬೇಕಾದ್ರೆ ವಿರೇಚನ ಕೊಡೋದು. ಇಲ್ಲ ಅಂತಂದ್ರೆ ಸದ್ಯೋ ವಿರೇಚನ ಅಂತ ಒಂದು ಆಪ್ಷನಲ್ ಇದಿದೆ. ಮತ್ತೆ ಸದ್ಯೋ ವಿರೇಚನ ಕೊಟ್ಟು ಬಸ್ತಿ ಕರ್ಮ ಅಂತ ಚಿಕಿತ್ಸೆ ಇದೆ. ಅದರೊಳಗೆ ಯೋಗ ಬಸ್ತಿ, ಕಾಲ ಬಸ್ತಿ, ಕರ್ಮ ಬಸ್ತಿ, ಈ ರೀತಿಯ ಬೇರೆ ಬೇರೆ ದಿವಸಗಳ ಚಿಕಿತ್ಸೆಗಳಿದೆ. ಆ ಚಿಕಿತ್ಸೆಯಿಂದ ಹಂತವಾದ ಚಿಕಿತ್ಸೆಗಳಿಂದ ಅದನ್ನು ಕಡಿಮೆ ಮಾಡಬಹುದು. ಇನ್ನು ಅಂತ ಈಗ ನೋಡಿ, ತುಂಬಾ ಜನಕ್ಕೆ ಡಿಸ್ಕ್ ಆಪರೇಷನ್ ತುಂಬಾ ಕಷ್ಟ ಅಂತಾನು ಕೂಡ ಹೇಳ್ತಾರೆ. ಬೆನ್ನುಹುರಿ ಅನಿವಾರ್ಯವಾದಂಥ ಸಂದರ್ಭದಲ್ಲಿ ಮಾಡಬಾರ್ದು ಅಂತ. ಶಸ್ತ್ರಚಿಕಿತ್ಸೆ ಇಲ್ಲದೆ ಗುಣ ಮಾಡ್ತೀನಿ ರೋಗಿಗಳಿಗೂ ಕಡಿಮೆ ವೆಚ್ಚದಲ್ಲಿ ಆಗ್ತದೆ. ನಿಮ್ದೇನು ಬಹಳ ಹೆವಿ ಚಾರ್ಜಸ್ ಏನಾಗೋದಿಲ್ಲ. ಅಂತ ಯಾವ ಚಿಕಿತ್ಸೆಗಳು ಎಲೋಪತಿ ಇಲ್ಲ ಸಾಧ್ಯ ಇಲ್ಲ ಅನ್ನುವಂಥದ್ದು ಆಯುರ್ವೇದದಲ್ಲಿ ಸಾಧ್ಯ ಇದೆ ಅನ್ನುವಂಥದ್ದು. ಯಾಕೆಂದರೆ ನೋಡುವವರಿಗೂ ಕೂಡ ಅದಕ್ಕೆ ಅವ್ರಿಗೆ ಪರಿಚಯ ಆಗಲಿ ಅದು ಅಂತ ಇಂಥ ಚಿಕಿತ್ಸೆಗಳಿದೆ ಅನ್ನುವಂಥದ್ದು, ಮಾಡೋ ಸಾಧ್ಯತೆ ಇದೆ ಅಂತೇಳಿ. ಈಗಾಗಲೇ ನಾನು ಹೇಳ್ದಂಗೆ ಈಗ ಡಿಸ್ಕ್ ಬಲ್ಜಿನ ಕೇಸ್ ಒಂದಾಯ್ತು. ಅದೇ ರೀತಿ ಅದೇ ಸಿಮಿಲರ್ ಕೇಸು ಈಗ ಕುತ್ತಿಗೆಯಲ್ಲಿ ಎಷ್ಟೋ ಜನ ಬೆಲ್ಟ್ ಹಾಕೊಂಡು ಬರುವಂಥದ್ದು ಬರ್ತಾರೆ. ಪಾಪ ಎಳೆ ಇಂಜಿನಿಯರ್ಸ್. ಇದು ಹೆಚ್ಚು ಕಡಿಮೆ ಸಿಮಿಲರ್. ಈಗ ಇಲ್ಲಿ ಹೇಗೆ ಬಲ್ಜ್ ಆಗ್ತದೋ ಅದೇ ರೀತಿಯಲ್ಲಿ ಸರ್ವೈಕಲ್ ಜಾಗದಲ್ಲಿ ಆಗುವಂಥದ್ದು. ಆ ಬೆಲ್ಟ್ ಹಾಕೊಂಡು ಸರ್ವೈಕಲ್ ಸ್ಪಾಂಡಿಲೈಟಿಸು ಅಥವಾ ಅದರೊಳಗೆ ಬೇರೆ ಬೇರೆ ವಿಧದ ಕಂಡೀಷನ್ಗಳಿದ್ದಾವೆ. ಅಂಥ ಕಂಡೀಷನ್ಗಳನ್ನು ಕೂಡ ಕೆಲವೊಂದು ಸಂದರ್ಭದಲ್ಲಿ ಈ ತಲೆನೋವು, ಎಷ್ಟೋ ಕೇಸುಗಳು ತಲೆನೋವು ನಮ್ಮ ಹತ್ರ ಬಂದದ್ದಿರ್ತದೆ. ಆದರೆ ತಲೆನೋವಿನ ವಿಷಯ ಮಾತಾಡ್ಬೇಕಾದ್ರೆ ನಾವು ಬಹಳ ಜಾಗೃತ ಆಗಿರ್ಬೇಕಾಗ್ತದೆ. ಯಾಕೆಂದ್ರೆ ತಲೆನೋವು ವೈದ್ಯರಿಗೆ ತಲೆನೋವು, ಹೆಡೇಕ್ ಟು ದ ಡಾಕ್ಟರ್ ಅಂತ ಒಂದು ಮಾತಿದೆ. ದೇರ್ ಆರ್ ಸೆವರಲ್ ಕಾಸಸ್ ಫಾರ್ ದ ಹೆಡೇಕ್. ಅದಕ್ಕಾಗಿ ಎಲ್ಲ ರೀತಿಯ ತಲೆನೋವು ಅಂತಲ್ಲ. ಆದರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗಿರ್ತದೆ, ಇದು ಮೈಗ್ರೇನು ಅಂತ ತಪ್ಪು ಹಣೆಪಟ್ಟಿ ಕಟ್ಟು ಆಗಿರ್ತದೆ. ಅದು ತಪ್ಪಾಗಿರ್ತದೆ. ಅದು ನಮ್ಮ ಆಯುರ್ವೇದೀಯ ಪ್ರಕಾರದಲ್ಲಿ ಪಿತ್ತಜ ಶಿರಶೂಲ ಅಂತ ನಾವು ಡಯಾಗ್ನೋಸ್ ಮಾಡಿದ್ವಿ ಸಪೋಸ್ ಅಂತ ಇಟ್ಕೊಳ್ಳೋಣ. ಪಿತ್ತದ ತಲೆನೋವು, ಪಿತ್ತದ ನಿಮಿತ್ತದಿಂದ ಬಂದಂಥ ತಲೆನೋವು. ಅಂಥ ತಲೆನೋವು 4 ವರ್ಷದಿಂದ ಅನುಭವಿಸ್ತಾ ಇದ್ದೇನೆ, 15 ವರ್ಷದಿಂದ ಅನುಭವಿಸ್ತಾ ಇದ್ದೇನೆ, 20 ವರ್ಷದಿಂದ ಅನುಭವಿಸ್ತಾ ಇದ್ದೇನೆ, ಆದರೂ ಏನು ಮಾಡ್ರು ಕಡಿಮೆ ಆಗ್ಲಿಲ್ಲ, ಖಾಯಂ ಬರ್ತಾ ಇರ್ತಾರೆ. ಅಂಥದಕ್ಕೆ ನಾವು ನಸ್ಯಕರ್ಮ ಅಂತ ಒಂದು ನಾಸೋಹಿ ಶಿರಸೆ ದ್ವಾರಂ ಅಂತೇಳಿ ಒಂದು ಇದಿದೆ. ಮೂಗಿನ ಮೂಲಕ ನಾವು ಔಷಧಿಯನ್ನು, ಅಂದರೆ ಈ ಊರ್ಧ್ವ ಜತ್ರು ವಿಕಾರೇಶು ವಿಶೇಷಾನ್ ನಸ್ಯ ಮಿಷ್ಯತೆ. ಈ ಜತ್ರು ಅಂದರೆ ಭುಜ ಮತ್ತು ಭುಜದ ಮೇಲ್ಭಾಗದ ರೋಗಗಳಿಗೆ ನಸ್ಯವೇ ಪ್ರಧಾನವಾದಂತಹ ಒಂದು ಚಿಕಿತ್ಸೆ ಆಗಿರ್ತದೆ. ಅತ್ಯಂತ ಬೆಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂದರೆ ನಸ್ಯಕರ್ಮವಾಗಿರುತ್ತದೆ ಅಂತ ಹೇಳಿದ್ದಾರೆ. ಇದನ್ನು ಮಾಡ್ಬೋದು. ಕೆಲವೊಂದ್ಸಲ ಅವರಿಗೆ ಈ ಪಿತ್ತಜ ಶಿರಶೂಲ ಇದ್ರೆ, ಈಗ ನಾನು ಈಗಾಗಲೇ ಹೇಳಿದಂಥ ವಿರೇಚನ ಅಂತ ಹೇಳುವಂಥ ಒಂದು, ಅದಕ್ಕೆ ವಿರೇಚನದ ಬಗ್ಗೆ ವಿವರ ಕೊಡುವುದಾದ್ರೆ ಅದಕ್ಕೆ ಮತ್ತೊಂದು ಎಪಿಸೋಡೇ ಮಾಡಬೇಕಾದಿತ್ತು. ಯಾಕೆಂತಂದ್ರೆ ಅದು ಅಷ್ಟು ಅಂದ್ರೆ ಅದಕ್ಕೆ ಶಾಸ್ತ್ರೀಯವಾದಂಥ ಒಂದು ಕ್ರಮ ಉಂಟು. ಆ ವಿರೇಚನ ಹೇಳುವಂಥ ಒಂದು ಕ್ರಮವನ್ನು ಅವ್ರಿಗೆ ಒಂದ್ ವೇಳೆ ಆ ರೋಗಿಗೆ ಫಿಟ್ನೆಸ್ ಇದೆ ಅಂತ ಹೇಳಿದ್ರೆ ಅದರಿಂದ ಖಂಡಿತವಾಗಿ ಈ ತಲೆನೋವು ಕಡಿಮೆ ಆಗಿದ್ದ ದಾಖಲೆ ಬೇಕಾದಷ್ಟಿದೆ. ಇವನ್ ಅದನ್ನು ಕೂಡ ನಾನು ಅನುಭವ ಸಂಗ್ರಹ ಮಾಡಿ ಇಟ್ಕೊಂಡಿದ್ದೇನೆ. ಅದು ಒಂದು ಪುಸ್ತಕ ಕೂಡ ನನ್ನ ವೃತ್ತಿ ಜೀವನದ 25ನೇ ವರ್ಷದ ಸಂದರ್ಭದಲ್ಲಿ ಅದು ಒಂದು ಪುಸ್ತಕ ಸಂಚಿಕೆ, ಅನುಭವ ಸಂಚಿಕೆಗಳಾಗಿದೆ. ಅದರೊಳಗೆ ಒಂದು 2-3 ಜನ ಈ ರೀತಿಯ ತಲೆನೋವು 20 ವರ್ಷದಿಂದ ಇತ್ತು, ನನಗೆ 15 ವರ್ಷದಿಂದ ಇತ್ತು, ಈ ಚಿಕಿತ್ಸೆಯಿಂದ ಕಡಿಮೆ ಆಯಿತು ಅಂತ ಬರೆದದ್ದನ್ನು ಒಂದು ಡಾಕ್ಯುಮೆಂಟೇಶನ್ ಮಾಡಿ ಇಟ್ಟಿದ್ದೇನೆ. ರೀತಿ ಡಾಕ್ಟರ್ ಯಶಸ್ಸು ಹೆಚ್ಚು ಜನಕ್ಕೆ ಗುಣ ಆಯ್ತು ಅನ್ನೋದ್ರ ಮೇಲೆ ಆ ದೃಷ್ಟಿಯಿಂದ ನಿಮ್ಮ ಹೆಸರು ಬಹಳ ಮುಂಚೂಣಿಯಲ್ಲಿದೆ. ಹೀಗೆ ಇಂಥ ಸಾಮಾನ್ಯವಾಗಿ ಕಾಡ್ತಕ್ಕಂಥದ್ದೇ ಬಗ್ಗೆ ಯಾವ್ಯಾವ್ದು ಸಾಧ್ಯತೆ ಇದೆ ಅನ್ನೋದನ್ನ ಹೇಳಿ. ಚಿಕಿತ್ಸೆ ಮಾಡೋಕೆ ಸಾಧ್ಯ ಇದೆ ನಮ್ಮ ಅನುಭವದಲ್ಲಿ ಗುಣಪಡಿಸಂದ್ರೆ ಈಗ ಹೈಪರ್ ಅಸಿಡಿಟಿ ಅಂತ ಎಲೋಪತಿಕ್ನವ್ರು ಹೇಳ್ತಾ ಬರ್ತಾರೆ. ಆಮ್ಲಪಿತ್ತ ಹೌದು, ಅಸಿಡಿಟಿ ಗುಳಿಗೆಯನ್ನು ಒಂದೇ ಅವರು ಅಂದ್ರೆ ಒಮೆಪ್ರಜೋಲ್ ವಿತ್ ಡಾಂಪೆರಿಡಾನ್ ತಗೊಂಡ್ ಬಂದಿರ್ತಾರೆ, ಇಲ್ಲ ಲೆನ್ಸೆಪ್ರಜೋಲ್ ವಿತ್ ಡಾಂಪೆರಿಡಾನ್ ಬರ್ತಾ ಇರ್ತಾರೆ, ಇಲ್ಲ ಅಂತಂದ್ರೆ ಪೆಂಟಪ್ರಜೋಲ್ ವಿತ್ ಡಾಂಪೆರಿಡಾನ್ ಹೇಳುವಂತ ಒಂದು ಕಾಂಬಿನೇಷನ್ ಇನ ಗುಳಿಗೆಯನ್ನು ಪ್ರತಿ ದಿವಸ ಬೆಳಿಗ್ಗೆ, ಇದೊಂದು ನಾನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ತೆಗೆದುಕೊಳ್ಳುವಂತ ಮಾತ್ರೆ, ಅದು ಬೇಕೇ ಆಗ್ತದೆ, ಅದಿಲ್ಲದೆ ಹೋದ್ರೆ ಸಾಧ್ಯ ಆಗುದಿಲ್ಲ ನನಗೆ ಅಂತ ಬರ್ತಾರೆ. ಅಂಥ ಕೇಸ್ಗಳಲ್ಲಿ ಅವರು ವಿಶೇಷವಾಗಿ ಈ ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ ಅವರಿಗೆ, ಅಂಥ ಉದ್ವೇಗ ಜಾಸ್ತಿ ಇರುವಂತಹ ವೃತ್ತಿಯವರೇ ಎಸ್ಪೆಷಲಿ ಇದನ್ನ ಅನುಭವಿಸುವವರು, ಅವರಿಗೆ ಸೂಕ್ತವಾದಂತಹ ಒಂದು ಸಮಾಧಾನ ಕೊಟ್ಟು ಅವ್ರ ಜೊತೆಗೆ ಈ ಪ್ರಾಣಾಯಾಮಾದಿಗಳ ಸಹಾಯವನ್ನು ತೆಗೆದುಕೊಂಡು
ಯೋಗಶಾಸ್ತ್ರದ ಸಹಾಯವನ್ನು ತೆಗೆದುಕೊಂಡ್ರೆ ನಮ್ಮ ಆಯುರ್ವೇದವಾದ ಔಷಧಿಯನ್ನು ಶ್ರದ್ಧೆಯನ್ನೇ ತೆಗೆದುಕೊಂಡವರಲ್ಲಿ ಎಷ್ಟೋ ಜನರಲ್ಲಿ ಈ ಆಮ್ಲಪಿತ್ತವನ್ನು ಬಹಳ ಕಷ್ಟ ಹೇಳುವಂಥ ಆಮ್ಲಪಿತ್ತವನ್ನು ಗುಣಪಡಿಸಿದಂತಹ ಕೇಸ್ ಇದೆ. ಇನ್ನು ಮತ್ತು ಪುನಃ ನಾನು ವಾತವ್ಯಾಧಿ ವಿಷಯಕ್ಕೆ ಬರ್ತೇನೆ, ಯಾಕಂದ್ರೆ ನಮ್ಮನ್ನು ಹುಡ್ಕೊಂಬರೋದು ಅದೇ ಜಾಸ್ತಿ. ಅಪಭಾವುಕ ಅಂತ ಒಂದು ಕೇಸ್ ಇದೆ. ಅಂದರೆ ಈಗ ಉದಾಹರಣೆ ಕೆಲವರು ನಮ್ಮ ಟೇಬಲ್ ಮೇಲೆ ಕೈಯನ್ನು ಇಡಿ ಅಂತ ನಾಡಿ ನೋಡ್ತೀನಿ, ಕೈ ಇಟ್ಕೊಳ್ಳಿ ಅಂತ ಹೇಳಿ ಹಿಂಗೆ ಕೈ ಇಡಿ ಅಂತಂದ್ರೆ ಪಾಪ ಅವ್ರಿಗೆ ಆಗೋದಿಲ್ಲ. ಒಂದು ಕೈ ಹೇಗೆ ಎತ್ತಾರೆ ಅಂದ್ರೆ ಅವರು ಹೀಗೆ ಮಾಡಿ ಇಡ್ತಾರೆ, ಕೈ ಎತ್ತಲಿಕ್ಕೆ ಬರೋದಿಲ್ಲ. ಹೀಗೆ ಕೈ ಎತ್ತಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಈ ಕೈ ಎತ್ತಲಿಕ್ಕೆ ಆಗೋದೇ ಇಲ್ಲ, ಈ ರೀತಿ ಎತ್ತಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಅಪಭಾವುಕ ಅಂತ ಹೇಳ್ತಾರೆ. ಎಲೋಪತಿಕ್ನಲ್ಲಿ ಅದು ಮುಖ್ಯವಾದಂಥ ಕಂಡೀಷನ್ನಲ್ಲಿ ಫ್ರೋಜನ್ ಶೋಲ್ಡರ್ ಅಂತಿದೆ. ಅದರ ಜೊತೆಗೆ ಮತ್ತೆ ಕೆಲವೊಂದಿಷ್ಟು ಈಗ ಲಿಗಾಮೆಂಟ್ಗಳಿಂದ ಟೈಟ್ನೆಸ್ ಆಗಿ ಬರುವಂಥದ್ದು ಕಂಡೀಷನ್ ಇಂದನೂ ಆಗ್ತದೆ. ಕೆಲವೊಂದು ಸಲ ಅಲ್ಲಿಯ ಸಂಧಿ, ಈಗ ನಾನು ಹೇಗೆ ಸಂಧಿವಾತ ಅಂತೇಳಿ ಇಲ್ಲಿ ಹೇಳಿದೆನೋ ಅದೇ ರೀತಿ ಸಂಧಿವಾತ ಆರ್ಥ್ರೈಟಿಸ್ ಇಲ್ಲಿಯ ಆರ್ಥ್ರೈಟಿಸ್ನಿಂದ ಅದರಿಂದನೂ ಆಗ್ತದೆ. ಇದರೊಳಗೆ ಹೆಚ್ಚಿನ ಕಂಡೀಷನ್ಗಳಲ್ಲಿ ಈ ರೀತಿ ಕೈ ಎತ್ತಲಿಕ್ಕೆ ಆಗೋದಿಲ್ಲ ಹೇಳುವಂಥ ತುಂಬ ತೀವ್ರತೆ ಇಲ್ಲದೆ ಹೋದರೆ, ಬಹಳ ತಡವಾಗಿ ಬರಲಿಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಅದಕ್ಕೆ ಬರೀ ವ್ಯಾಯಾಮ ಫಿಸಿಯೋಥೆರಪಿ ಏನಾದರೂ ಮಾಡಿ ಅಂತ ಹೇಳ್ತಾರೆ. ಫಿಸಿಯೋಥೆರಪಿಗೆ ಹೋಗಿ ಬಂದರೂ ಆಗಲಿಲ್ಲ ಅಂತ ಹೇಳ್ತಾರೆ. ಆಗ ನಾನು ಹೇಳ್ತೇನೆ, ಈ ನಮ್ಮ ನಸ್ಯಕರ್ಮ ಥೆರಪಿ ಅಲ್ಲೂ ಕೂಡ ಊರ್ಧ್ವಜತೃ ವಿಕಾರೇಶು ವಿಶೇಷ ನಸ್ಯ ಮಿಷ್ಯತೆ ಅದು ಮಾಡಿ ಅಲ್ಲಿ ಸ್ಥಾನಿಕ ಅಭ್ಯಂಗ ಪತ್ರಪಿಂಡ ಸ್ವೇದ ಅಂತೆಲ್ಲ ಮಾಡ್ತೀವಿ. ಅದು ಮಾಡಿ ಅದರದ್ದು ಕೂಡ ದಾಖಲೆ ನನ್ನ ಹತ್ರ ಇದೆ, ವಿಡಿಯೋ ದಾಖಲೆ ಇದೆ. ಹೌದು, ಅದನ್ನ ಮಾಡ್ಬೋದು. ಈ ಅಸಿಡಿಟಿ ಆಯ್ತು, ಹೌದು, ಸಾಮಾನ್ಯವಾಗಿ ಹೇಳ್ಕೊಂಡು ಬರ್ತಾರೆ ತಲೆನೋವು, ಹೊಟ್ಟೆ ಸಮಸ್ಯೆಗಳು ಬಹಳ ಜನ ಹೊಟ್ಟೆಯದ್ದೇ ಸಮಸ್ಯೆ ಅಂತಾರೆ. ಒಂದು ಆಹಾರ, ಈಗ ನೀವು ಹೇಳಿದಾಗ ಅಸಿಡಿಟಿ, ಈ ಹೊಟ್ಟೆಯ ಬಹಳಷ್ಟು ಸಮಸ್ಯೆಗಳಿಗೆ ಆಹಾರ ಪದ್ಧತಿಗಳು ಕಾರಣ ಅಂತ. ಆಸ್ಪತ್ರೆಗೆ ಬರದೆ ಯಾವ ಆಹಾರ ಪದ್ಧತಿ ಆಯುರ್ವೇದಿಕವಾಗಿ ಯಾವ ಸರಳ ಆಹಾರ ಪದ್ಧತಿ ಈಗಿನ ಪ್ರಪಂಚದಲ್ಲಿ ಕೂಡ ಆರೋಗ್ಯಕರವಾಗಿ ಬದುಕೋದಕ್ಕೆ ಹೇಗೆ ಸಾಧ್ಯ ಇದೆ? ಖಂಡಿತ ಸಾಧ್ಯ ಇದೆ ಸರ್. ಅದು ಏನಂದ್ರೆ ನಾವು ನಮ್ಮ ದಿನನಿತ್ಯದ ಆಹಾರದ ಶೈಲಿಯನ್ನು ತುಂಬ ನಮ್ಮ ಬೇರೆ ಯಾವುದೂ ಬೇಡ, ನಾವು ಒಂದೇ ಒಂದು ನೆನ್ಪಿಟ್ಕೊಂಡ್ರೆ ಸಾಕು. ನಮ್ಮ ಪೂರ್ವಜರು, ನಮ್ಮ ಅಜ್ಜಿ ಮುತ್ತಜ್ಜಿಯರ ಕಾಲದ ಆಹಾರ, ಡ್ವೆಲ್ ಅಂತ ಹೇಳಿ ಒಬ್ಬರು ಶ್ರೇಷ್ಠ ಮೇಧಾವಿ ಪಾಶ್ಚಾತ್ಯರು ಹೇಳ್ತಾರೆ, ಅವರು ನಿಮ್ಮ ಅಜ್ಜಿಯರ ಕಾಲದ ಆಹಾರವನ್ನು ನೀವು ಫಾಲೋ ಮಾಡಿ ಸಾಕು, ನಿಮ್ಗೆ ಆರೋಗ್ಯ ಆಗ್ತದೆ ಅಂತ ಹೇಳ್ತಾರೆ. ಅವರು ಡ್ವೆಲ್ ಪಾಶ್ಚಾತ್ಯರು ಹೇಳ್ಬೇಕಾದ್ರೆ ನಮ್ಮ ಅಜ್ಜಿ ಮುತ್ತಜ್ಜಿಯರ ಕಾಲದ ಆಹಾರ ವಿಹಾರ ಇಷ್ಟು ಚೆನ್ನಾಗಿತ್ತು ಅಂತಂದ್ರೆ, ಈಗ ಉದಾಹರಣೆಗೆ ನಮ್ಮದೇ ಹೇಳೋದಾದ್ರೆ ಒಂದು ಜೀರಿಗೆ ಮೆಂತೆ ತಂಬಳಿ ಮಾಡ್ಕೊಂಡು ಊಟ ಮಾಡಿದ್ರೆ ಒಳ್ಳೇದು. ಅಥವಾ ಈ ಬಿಲ್ವ ಪತ್ರೆ ಕೊಡಿಯ ತಂಬಳಿ, ಎಷ್ಟು ರೀತಿಯ ನನ್ನ ಪೂಜ್ಯ ಮಾತೋಶ್ರೀ ಅವರಂತೂ ತಾಯಿಯವರು ಎಷ್ಟು ರೀತಿ ತಂಬಳಿ ಮಾಡ್ತೀವಿ. ನಮ್ದೆಲ್ಲ ಬಾಲ್ಯ, ನಾವು ದೊಡ್ಡಾಗಿದ್ದೆ ತಂಬಳಿಯಿಂದನೇ. ಈಗ ನಮಗೆ ಜಸ್ಟ್ ಏನೋ ಒಂದು ಹೊಟ್ಟೆ ಅಪ್ಸೆಟ್ ಆಗಿದೆ ಅಂತಂದ್ರೆ ಆ ದಿವಸ ಅವ್ರು ಬಿಲ್ವ ಪತ್ರೆ ಕೊಡಿದು ಅದು ನೋಡ್ತಾ ಇದ್ರು ಅವ್ರು. ಇವತ್ತು ಯಾವುದು ಈ ಬಿಲ್ವ ಪತ್ರೆ ಕೊಡಿ ಒಳ್ಳುತ್ತದೆ, ಅಥವಾ ದಾಳಿಂಬೆ ಕೊಡಿದು ಆಗ್ತದೆ, ಪೇರ್ಲೆ ಕೊಡಿ ತಂಬಳಿ ಇಂಥದ್ರಲ್ಲಿ ಉಪಯೋಗ ಬರ್ತದೆ. ಇದಕ್ಕೂ ಸಹಿತವ ನಮಗೆ ನಮ್ಮ ಬೇಸಿಕ್ ಆದಂತ, ಈಗ ಮನೆ ಮದ್ದು ಮಾಡಬೇಕಾದ್ರೂ ಕೂಡ ಒಂದು ಬೇಸಿಕ್ ಜ್ಞಾನ ಇದ್ರೆ ಒಳ್ಳೇದು. ಅದು ಒಬ್ಬ ವೈದ್ಯ ಒಂದು ಮನೆ ಮದ್ದನ್ನು ಯಾರಿಗ ಸೂಚಿಸೋದಕ್ಕೂ ಒಬ್ಬ ಜನಸಾಮಾನ್ಯರು ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ಅಲ್ಲಿ ನಾವು ನೋಡ್ತೇವೆ, ಈಗ ಉದಾಹರಣೆಗೆ ಆಯುರ್ವೇದ ವೈದ್ಯಶಾಸ್ತ್ರದಲ್ಲಿ ವಾತ ಪಿತ್ತ ಕಫ ಇದು ಮುಖ್ಯವಾದಂತಹ ಒಂದು ತ್ರಿದೋಷಗಳು. ವಾತ ಪಿತ್ತ ಕಫದ ಬೇಸನ್ನು ತಿಳ್ಕೊಂಡ್ರೆ, ಈಗ ಉದಾಹರಣೆಗೆ ನಹಿ ವಾತಾಧರಿತ ಶೂಲಂ ಪಿತ್ತಂ ನಾಸ್ತಿ ಊಷ್ಮೇಣವಿನ, ಯಾವುದೇ ರೀತಿಯ ಉಷ್ಣತೆ ಇದೆ ಅಂತ ಹೇಳಿದ್ರೆ ನಾಲ್ಗೆ ಹುಣ್ಣಾಗೋದು, ಪದೇ ಪದೇ ಕಣ್ಣು ಉರಿ ಬರುವಂಥದ್ದು, ಮೂತ್ರ ಉರಿ ಬರುವಂಥದ್ದು, ಹೆಂಗಸರಲ್ಲಿ ಬೆಳಿಸ್ರಾವಾಗುವಂಥದ್ದು, ಇಂಥದ್ದು ಯಾವುದೇ ಇದ್ರೆ ಅದು ಪಿತ್ತದೋಷ ಪ್ರಧಾನ, ಉಷ್ಣದೋಷ. ಆತಂದು ಉಷ್ಣ ಪ್ರಕೃತಿ, ಬಹಳ ಉಷ್ಣ ಇದೆ ಅಂತ ಹೇಳಿ ಅರ್ಥ. ಅಥವಾ ಆ ಗಳಿಗೆಯಲ್ಲಿ ಆತನಿಗೆ ಪಿತ್ತದೋಷ ವೃದ್ಧಿಯಾಗಿದೆ ಅಂತ ಅರ್ಥ. ಅಂಥ ಸಂದರ್ಭದಲ್ಲಿ ನಾವು ಉಷ್ಣವಾದಂಥ ಯಾವುದೇ ಮನೆ ಮದ್ದನ್ನು ಹೇಳಬಾರ್ದು. ಉದಾಹರಣೆಗೆ ಮನೆ ಆಹಾರದ ಪದ್ಧತಿಯಲ್ಲೇ ಸಹಿತ ಹೇಳುವುದಾದ್ರೂ ಕೂಡ ಅಂಥದ್ರಲ್ಲಿ ಜೀರಿಗೆ ಮೆಂತೆ ತಂಬಳಿ ಅಂತ ಅದಾದ್ರೆ ಪರವಾಗಿಲ್ಲ. ಅವರಿಗೆ ಅಜೀರ್ಣ ಆಗಿದೆ ಅಂತ ಹೇಳಿದ ತಕ್ಷಣ ಅಂಥ ಪ್ರಕೃತಿಯವರಿಗೆ ಶುಂಠಿ ತಂಬಳಿ ಓಂಕಾಳು ತಂಬಳಿ ಬೇಡ ಅಂತಲ್ಲಿ. ಯಾಕೆಂದರೆ ಶುಂಠಿ ಮತ್ತು ಓಂಕಾಳು ಹೀಟ್ ಆಗ್ತದೆ. ಇನ್ನು ತಾವು ಅದನ್ನು ಕೇಳಿದ್ರಿ, ಮುಖ್ಯವಾಗಿ ನಾನು ಅದನ್ನು ಕವರ್ ಮಾಡಲಿಲ್ಲ. ಏನಂದರೆ ನಮ್ಮ ಯಾವ ಆಹಾರ ಪದ್ಧತಿ ಅಥವಾ ನಮ್ಮ ಜೀವನ ಶೈಲಿಯಿಂದ ನಮ್ಮ ದಿನನಿತ್ಯದ ವೈದ್ಯರ ಬಳಿಗೆ ಹೋಗೋದನ್ನೇ ತಪ್ಪಿಸ್ಕೊಳ್ಳೋದೇ ಹೇಗೆ ಹೇಳುವಂಥದ್ದು. ಅದಕ್ಕೆ ಬದುಕೋದು ಹೇಗೆ ಅಂತ ಒಂದು ಪದ್ಧತಿ ಇದೆ. ಹೌದು, ಅದರಲ್ಲಿ ಅದಕ್ಕೆ ಏನೋ ಚೂರು ಹೆಚ್ಚು ಕಡಿಮೆ ಆಯ್ತು ಅಂತ ಆಯುರ್ವೇದ ಔಷಧಗಳು ಅಲ್ಲಿ ಅದನ್ನ ದೊಡ್ಡ ಆಸ್ಪತ್ರೆಯನ್ನು ಹುಡುಕೊಂಡು ಹೋಗಿ ಆಧುನಿಕ ಚಿಕಿತ್ಸೆ ಹೋಗ್ಬೇಕಾಗಿಲ್ಲ. ಹಾಗೆ ಜೀವನ ಕ್ರಮ ಹೇಗೆ ಅಂದ್ರೆ ಶಾಸ್ತ್ರಕಾರ ಹೇಳ್ತಾರೆ, ನಿತ್ಯಂ ಹಿತಾಹಾರ ವಿಹಾರ ಸೇವಿ ಸಮೀಕ್ಷಕಾರಿ ವಿಷಯೇಶ್ವಸಕ್ತಃ ದಾತಾ ಸಮಸತ್ಯ ಪರಕ್ಷಮಾವಾನ್ ಆಪ್ತೋಪಸೇವಿ ಚ ಭವತ್ಯ ರೋಗ್ಯ.
ಈ ಆಪ್ತೋಪಸೇವಿಚ ಭವತ್ಯ ಅರೋಗ, ಈ ರೀತಿಲಿ ಬದುಕದ್ದೇ ಹೋದಾಗದಿದ್ರೆ ನಿಮಗೆ ರೋಗನೇ ಬರುವುದಿಲ್ಲ ಅಂತ ಹೇಳ್ತಾರೆ. ರೋಗ ಅಂತಂದ್ರೆ ಇನ್ನೇನು ಪೂರ್ವಕರ್ಮ ಅಂತ ಹೇಳ್ತಾರೆ, ಅದು ಎಷ್ಟು ಮಟ್ಟಿಗೆ ಸರಿಯಾಗಿ ಅದೇ ಆ ವಿಷಯ ಒತ್ತಟ್ಟಿಗಿರ್ಲಿ, ಅದರ ಮೇಲಿಂದ ಬರುವಂಥದ್ದು ಬೇರೆ. ಆದರೆ ನಾವು ಸರಿಯಾದ ಈ ರೀತಿಯಲ್ಲಿ ಬದುಕಿದ್ರೆ ಅಂತ ನಿತ್ಯಂ ಹಿತಾಹಾರ ವಿಹಾರ ಸೇವಿ, ಹಿತವಾಗ ಮಿತವಾದಂಥ ಆಹಾರ ವಿಹಾರವನ್ನು ಇರಬೇಕು. ನಾವು ಎಲ್ಲಿ ಈಗಿನ ವಿಶೇಷವಾಗಿ ಪಾಶ್ಚಾತ್ಯ ಶೈಲಿಯನ್ನು ತಾವು ಒಂದು ಲೇಖನದಲ್ಲಿ ಸದ್ಯ ಆರೋಗ್ಯ ವಿಶ್ವ ಆರೋಗ್ಯ ದಿನಾಚರಣೆ ದಿನ ಬರೆದಂಥ ಲೇಖನ ಅಮೋಘವಾದಂಥ ಲೇಖನ ಅದು. ಅದರೊಳಗೆ ಸ್ಪಷ್ಟವಾಗಿ ಬರೆದಿದ್ದೀರಿ, ನಾವು ಅದನ್ನು ಪಾಶ್ಚಾತ್ಯ ಶೈಲಿಗೆಲ್ಲ ಮರುಳಾಗಿ ನಮ್ಮ ಆಹಾರ ಶೈಲಿಯನ್ನೆಲ್ಲ ತುಂಬ ವ್ಯತ್ಯಯ ಮಾಡ್ಕೊಂಡು ಬಿಟ್ಟಿದ್ದೇವೆ. ಅದಕ್ಕಾಗಿ ಹಿತಾಹಾರ ವಿಹಾರ, ಹಿತವಾಗಿ ಮಿತವಾಗಿ ತಿನ್ನೋದಿಲ್ಲ. ನಮ್ಮಲ್ಲಿ ಹಿತವಾಗಿ ತಿನ್ನುವುದು ಅಂದ್ರೆ ಏನು, ಮಿತವಾಗಿ ತಿನ್ನುವುದು ಅಂದ್ರೆ ಮಿತ ಅಂತಂದ್ರೆ ಅತ್ಯಂತ ಪರಿಮಿತಿ ಆಗೋದು, ಹೊಟ್ಟೆ ತುಂಬ ತಿನ್ನಬಾರದು ಅಂತಲ್ಲ. ಈಗ ನಮ್ಮಲ್ಲಿ ಒಂದು ಹೇಳ್ತಾರೆ ಅಧ್ಯಶನ, ಅಧಿ ಅಶನಃ ಅಧ್ಯಶನಃ. ಈಗ ಒಂದ್ಸಲ ಒಂದು ತಿಂದಿರ್ತೇವೆ, 7 ಗಂಟೆಗೆ ತಿಂದಿರ್ತೇವೆ, ಯಾರೋ ಒಬ್ಬರು ಸ್ನೇಹಿತರೋ ಅಥವಾ ನೆಂಟರೋ ಬಂದರು, ಅವ್ರ ಮನೆಗೆ ಹೋದ್ವಿ ಅಂತ ಅವರು ಒತ್ತಾಯ ಮಾಡ್ತಾರೆ, ಅವ್ರಿಗೆ ಬೇಜಾರಾಗ್ತದೆ ಅಂತ ಹೇಳ್ಕೊಂಡು 7:45ಗೆ ಮತ್ತೆ ತಿಂದು ಬಿಡೋದು ಹೊಟ್ಟೆ ತುಂಬ. ಅದು ಅಧ್ಯಶನ. ಒಮ್ಮೆ ತಿಂದ ಆಹಾರಕ್ಕೂ ಮತ್ತೊಮ್ಮೆ ತಿನ್ನುವ ಆಹಾರಕ್ಕೂ ಘನ ಆಹಾರಕ್ಕೂ ಕನಿಷ್ಠ 3.5 ತಾಸು ಅವರವರ ಅಗ್ನಿಶಕ್ತಿ ಅಂದರೆ ಅವರ ಡೈಜೆಸ್ಟಿವ್ ಕೆಪಾಸಿಟಿ ಮೇಲೆ ಅವಲಂಬಿಸ್ಕೊಂಡು 4 ಗಂಟೆನೂ ಆಗ್ಬೋದು, ಹೇಳಕ್ಕೆ ಬರೋದಿಲ್ಲ, 4 ತಾಸು ಗ್ಯಾಪ್ ಇಡಬೇಕು. ದ್ರವಾಹಾರ ತೆಗೆದುಕೊಳ್ಳೋದು ಬೇರೆ, ಆ ಘನಾಹಾರವನ್ನು ತಿನ್ನಬಾರ್ದು. ಅಂದ್ರೆ ನಿತ್ಯಂ ಹಿತಾಹಾರ ವಿಹಾರ ಸೇವಿ. ವಿಹಾರ ಅಂತಂದ್ರೆ ಅದು ತುಂಬಾ ವಾಸ್ಟ್ ಆಗ್ತದೆ ಆ ಸಬ್ಜೆಕ್ಟ್. ಅವಧಿ 4 ತಾಸು ಕನಿಷ್ಠ ಒಂದು ಘನಾಹಾರಕ್ಕೂ ಇರಬೇಕು. ಸಮೀಕ್ಷೆಕಾರಿ ಅಂತ ಹೇಳಿದ್ರೆ ಇಷ್ಟು ಚಂದ ಇದೆ ಅಂತಂದ್ರೆ, ಸಮೀಕ್ಷೆಕಾರಿ ಅಂದ್ರೆ ನಾನು ಇದನ್ನು ಹೀಗೆ ಮುಂದುವರಿದ್ರೆ ಒಳ್ಳೇದು, ಇದು ಕೆಟ್ಟದ್ದು, ಸಾರ ವಿವೇಚನೆ. ಇದು ಒಂದು ವಿವೇಚನೆ, ನಾವೇ ವಿವೇಚನೆ, ನಮಗೆ ಬಿಟ್ಟದ್ದು ಅದು. ಈಗ ನಾನು ಹೀಗೆ ಹೋಗ್ಬೇಕು, ನಾನು ಈ ಗಳಿಗೆಯಲ್ಲಿ ಈ ಕೆಲಸವನ್ನು ಮಾಡಿದ್ರೆ ನನಗೆ ಒಳ್ಳೇದು ಅಥವಾ ಕೆಟ್ಟದ್ದು, ಅಥವಾ ನಾನು ಇದನ್ನ ತಿನ್ನೋದಲ್ಲ, ನಾನು ಇದನ್ನ ತಿಂದ್ರೆ ನಾನು ಇದು ತಿಂದ್ರೆ ಒಳ್ಳೇದೋ ಕೆಟ್ಟದೋ, ನನಗೆ ಒಗ್ತದೋ ಇಲ್ವೋ, ಎಲ್ಲಿ ಮಾಡೋದು, ಅದು ಸಮೀಕ್ಷೆಕಾರಿ. ವಿಶೇಷಾಸಕ್ತ ಅಂದ್ರೆ ಶಬ್ದಸ್ಪರ್ಶ ರೂಪರಸ ಗಂಧ, ಇದು ವಿಷಯಗಳು, ಪಂಚ ತನ್ಮಾತ್ರಗಳು. ಈ ವಿಷಯದಲ್ಲಿ ಆಸಕ್ತ ಅಂತಂದ್ರೆ ಇದರ ಬಗ್ಗೆ ತುಂಬ ಕೇರ್ಫುಲ್ ಆಗಿದ್ದು, ಅಂದರೆ ಶಬ್ದ ನನಗೆ ತುಂಬ ಖುಷಿ ಆಗ್ತದೆ ಅಂತ ಹೇಳ್ಕೊಂಡು ಬಹಳ ಕಿವಿಗೆ ಇದನ್ನ ಹಾಕೊಂಡು ಕಂಟಿನ್ಯೂಸ್ ಬೆಳಗಿಂದ ಸಂಜೆವರೆಗೂ ಕೇಳ್ತಾ ಇದ್ಬಿಡೋದು. ಅಂದ್ರೆ ಇಂದ್ರಿಯದ ಅತಿಯೋಗ ಅಂತ ಹೇಳ್ತಾರೆ, ಆಯುರ್ವೇದ ಹೇಳ್ತದೆ, ಅತಿಯಾಗಿ ಇಂದ್ರಿಯವನ್ನು ನ ಪೀಡಯೇದ್ ಇಂದ್ರಿಯಾಣಿ ನ ಚೈತನ್ಯ ಅತಿ ಲಾಲಯೇತ್ ಅಂತ ಹೇಳಿದ್ದಾರೆ. ಇದನ್ನು ಅತಿಯಾಗಿ ಪ್ರೀತಿ ಆಗ್ತದೆ ಅಂದ್ರೆ ಅದನ್ನು ಅತಿ ಪ್ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ಖುಷಿ ಆಗ್ತದೆ ಕೊಡ್ತಕ್ಕೆ ಹೋಗ್ಬೇಡಿ, ತ್ರಾಸ್ ಕೊಡ್ಬೇಡಿ, ಅದನ್ನು ಹಾಗಂತ ಪೀಡೆಯನ್ನು ಜಾಸ್ತಿ ಕೊಡ್ಬೇಡಿ ಹೇಳ್ತಾರೆ. ಶಬ್ದ ಸ್ಪರ್ಶ ನನ್ ಖುಷಿ ಆಗ್ತದೆ ಅಂತ ಹೇಳ್ಕೊಂಡು ಯಾವುದೋ ಅಂದ್ರೆ ಈಗ ಬರ್ಪವನ್ನು ಜಾಸ್ತಿ ಇಟ್ಕೊಂಡ್ರೆ ನನ್ಗೆ ಖುಷಿ ಆಗ್ತದೆ ಅಂತ ಹೇಳಿ ಬಹಳ ಹೊತ್ತು ಸ್ಪರ್ಶ ಅಂದ್ರೆ ಚರ್ಮೇಂದ್ರಿಯಕ್ಕೆ. ರೂಪ ನೋಡುದು ಕಂಟಿನ್ಯೂಸ್ ಆಗಿ ಇಡೀ ದಿವಸ ಮೊಬೈಲ್ ಅನ್ನು ನೋಡ್ತಾ ಇರೋದು. ಶಬ್ದ ಸ್ಪರ್ಶ ರೂಪ ರಸ ಅಂದ್ರೆ ರಸನೇಂದ್ರಿಯ ಇಲ್ಲಿ ಬಂತು, ಮತ್ತೆ ಪುನಃ ನಮ್ಮ ಆಹಾರ ವಿಷಯ ಅವಾಗ ಚರ್ಚೆ ಆದಂತ ವಿಷಯನೇ ಇಲ್ಲಿ ಬಂತು. ಮತ್ತೆ ಪುನಃ ರಸನೇಂದ್ರಿಯಕ್ಕೆ ಬಹಳ ಖುಷಿ ಆಗ್ತದೆ ಅಂತ ಹೇಳ್ಕೊಂಡು ಕಂಡದ್ದನ್ನು ಸಿಕ್ಕದ್ದನ್ನು ತಿನ್ನುವಂಥದ್ದಲ್ಲ. ಅಷ್ಟೇ ಅಲ್ಲ, ಈಗ ನಮ್ಮ ಕೆಲವೊಂದಿಷ್ಟು ಆ ಚಾನೆಲ್ ಈ ಚಾನೆಲ್ ಅನ್ನೋದನ್ನೆಲ್ಲ ನೋಡ್ಕೊಂಡು ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಂತ ಹೇಳಿ ಮಾಡ್ಕೊಳ್ತಾರೆ. ಉದಾಹರಣೆಗೆ ನಮ್ಮ ಹಿರಿಯರು ಆ ರೀತಿ ಪ್ರಮಾಣದಲ್ಲಿ ಭಾರಿ ಘಮ ಪರಿಮಳ ಬರ್ತಾ ಇರ್ಲಿಲ್ಲ. ಈಗ ಇವ್ರ ಮನೆಯಲ್ಲಿ ಮಾಡಿದಂತ ಆಹಾರದ ಪರಿಮಳ ಅಲ್ಲಿ 1 ಕಿಲೋಮೀಟರ್ ದೂರದವರೆ ಘಮ ಪರಿಮಳ, ಅಷ್ಟು ರೀತಿಯ ಒಂದು ಆ ರೀತಿ ಪರಿಮಳ ಬರ್ತದೆ. ಅಂದ್ರೆ ಅಷ್ಟು ಭಾರಿ ಪ್ರಮಾಣದಲ್ಲಿ ಹಾಕಿದ್ದಾರೆ ಅಂತ ಅರ್ಥ. ನಮ್ಮ ಪೂರ್ವಜರು ಅದಕ್ಕೆ ಒಂದು ರೇಷಿಯೋ ನಿರ್ದಿಷ್ಟವಾದಂತ ಅನುಪಾತವನ್ನು ಇಷ್ಟು ಚಂದ ಮಾಡಿ ಹೇಳಿದ್ದಾರೆ. ಅದನ್ನ ಅನುಪಾತವನ್ನು ಬಿಟ್ಟು ರಸನೇಂದ್ರಿಯಕ್ಕೆ ಖುಷಿ ಆಗ್ತದೆ ಅಂತ ಹೇಳಿ ಇತಿಮಿತಿಯನ್ನು ನಾಲ್ಗೆ ರಸನೇಂದ್ರ ಶಬ್ದ ಸ್ಪರ್ಶ ರಸ ರೂಪ ರಸ ಗಂಧ ಮತ್ತು ಪರಿಮಳವನ್ನು ಹಾಗೇನೆ ಬೇಡದೆ ಹೋದಂಥ ಅತಿಯಾದಂಥ ಇದೆಲ್ಲ ರೋಗಕ್ಕೆ ಕಾರಣವಾಗ್ತದೆ. ಉದಾಹರಣೆಗೆ ಭಾರಿ ಪರಿಮಳದ ಇದು ಊದ್ಬತ್ತಿ ಅಂತ ಹೇಳ್ಕೊಂಡು ಕೆಮಿಕಲ್ ಇಂದ ತಯಾರಾಗದ್ದು. ಆಕ್ಚುಲಿ ನಮ್ಮ ವೈದ್ಯಶಾಸ್ತ್ರದಲ್ಲಿ ವನಸ್ಪತಿ ರಸೋತ್ಪನ್ನೋ ಗಂಧಾಢ್ಯೋ ಧೂಪ ಉತ್ತಮ ಆಗ್ರೇಯ ಸರ್ವದೇವ ಧೂಪೋಯಂ ಪ್ರತಿಗ್ರಹ್ಯತಾಮ್ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ವನಸ್ಪತಿ ರಸೋತ್ಪನ್ನೋ ಹೇಳುವಂತ ಬೇಸೆ ಹೊರಟೋಗಿರ್ತದೆ. ಈಗ ಈ ಕೆಮಿಕಲ್ ರಸೋತ್ಪನ್ನೋ ಆಗ್ಬಿಡ್ತದೆ ಈಗ. ಅದರಿಂದ ಅಂಥದ್ದು ಇವುಗಳಿಂದ ಅಂದ್ರೆ ನಾವು ಇದ್ರೆ ಆರೋಗ್ಯಕರವಾಗಿ ಬದುಕಬೇಕಾದ್ರೆ ಇದನ್ನು ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕು. ಸಂಯಮ ಬೇಕು, ಎಲ್ಲದರಲ್ಲಿಯೂ ಸಂಯಮ ಬೇಕು. ಇಂದ್ರಿಯಗಳಿಗೂ ಇತಿಮಿತಿ ಬೇಕು, ಇಂದ್ರಿಯಗಳ ವ್ಯವಹಾರಕ್ಕೆ ಇತಿಮಿತಿ ಬೇಕು, ಪಂಚೇಂದ್ರಿಯಗಳ ಎಲ್ಲ ವ್ಯವಹಾರದಲ್ಲಿ ಇತಿಮಿತಿ ಬೇಕು, ಸಂಯಮ ಬೇಕು. ಯಾವುದು ಹಿತಕಾರಿಯೋ ಅದನ್ನು ನೋಡಿ ಆಯ್ಕೆ ಮಾಡಿಕೊಂಡ್ರೆ
ಬಹಳಷ್ಟು ರೋಗಗಳು ಅಷ್ಟೇ ಅಲ್ಲ, ಇಲ್ಲೇ ಮುಂದುವರೆದು ಹೇಳ್ತಾರೆ, ದಾತ ಸತ್ಯಪರಾನ್, ಸತ್ಯಪರನಾಗಿ ಬದುಕು, ಸತ್ಯ ಹೇಳು ಅಂತ ಹೇಳಿ ಅದನ್ನು ಸಹಿತ ನಮ್ಮ ಆಯುರ್ವೇದ ಹೇಳ್ತಾರೆ. ಇದು ವೈದ್ಯಶಾಸ್ತ್ರಕ್ಕೆ ಹೊರತಾದ ಅಧ್ಯಾತ್ಮ ಶಾಸ್ತ್ರ ಅಂತ ಹೇಳ್ತಾರೆ. ಅದೇ ಹೌದು, ಮನಸ್ಸೇ ಮುಖ್ಯವಾದದ್ದು. ಯಾಕಂದ್ರೆ ಆಯುರ್ವೇದ ಕೇವಲ ದೇಹವನ್ನು ಹೇಳಿದ್ರೆ, ಬಹಳ ಪ್ರಾಚೀನ ಕಾಲದಲ್ಲೇ ದೇಹ ಮತ್ತು ಮನಸ್ಸು ಎರಡೂ ರೋಗದ ಅಧಿಷ್ಠಾನ ಅಂತ ಹೇಳಿದೆ. ಆದ್ದರಿಂದ ಮನೋದೈಹಿಕವಾದಂಥ, ಅದಕ್ಕಾಗಿ ಆ ಮಾನಸಿಕ ಆರೋಗ್ಯಕ್ಕೆ ದೃಷ್ಟಿಕೋನದಿಂದ ಅದೇನು ಹೇಳಿದೆ ಅಂತಂದ್ರೆ, ಅದಕ್ಕಾಗಿ ಇದನ್ನು ಮತ್ತೆ ಹೇಳಿ ದಾತ ಸಮಸತ್ಯ ಪರಕ್ಷಮಾವಾನ್, ಕ್ಷಮಾವಾನ್, ಯಾರಾದ್ರೂ ನಿಮ್ಗೆ ಏನಾದ್ರು ಅಪಕಾರ ಮಾಡಿದ್ರು ಅಂತಂದ್ರೆ ಆಯ್ತಪ್ಪ ಕ್ಷಮಿಸ್ಬಿಡು. ಅದು ಇವ್ರ ಹಿತದೃಷ್ಟಿಯಿಂದ, ಉದ್ವೇಗ ಅಂದ್ರೆ ಇವ್ರ ಹಿತದೃಷ್ಟಿಯಿಂದನೇ ಅದು. ಯಾಕಂದ್ರೆ ಅಯ್ಯೋ ಅದನ್ನೇ ಕೊರೆತಾ ಇದ್ರೆ ಅವ್ರು ನನ್ಗೆ ಹೀಗ್ ಮಾಡ್ಬಿಟ್ನಪ್ಪ ಅಂದ್ರೆ ಆ ಕ್ಷಮಿಸದೆ ಬಿಟ್ಬಿಟ್ರೆ ಇವರ ಮಾನಸಿಕ ಸ್ಥಿತಿ ಅಲೋಲ್ ಕಲೋಲ್, ಅದರಿಂದ ಆವಾಗ ಹೇಳ್ದಂತೆ ಅಸಿಡಿಟಿ ಇದಕ್ಕೆ ಕಾರಣ ಆಗಬಹುದು. ಈ ತರದ ದೈಹಿಕ ಮಾನಸಿಕ ವ್ಯವಹಾರಗಳನ್ನು ನಡೆಸಿದವನಿಗೆ ರೋಗ ಬರುವ ಸಾಧ್ಯತೆಗಳು ಕಡಿಮೆ ಅನ್ನುವಂಥದ್ದು. ನಾವು ಪೂರ ತಪ್ಪಿ ಅದಕ್ಕೆ ವ್ಯತಿರಿಕ್ತವಾಗಿ ತಿನ್ನೋದು, ಕುಡಿಯೋದು, ಅತಿರೇಕವಾಗಿ ಕೇಳೋದು, ಅತಿರೇಕವಾಗಿ ನೋಡೋದು ಮೂಲಕವಾಗಿ ದೇಹವೆಂಬ ಯಂತ್ರವನ್ನು ನಾವು ಕೆಡಿಸಿಕೊಳ್ತಾ ಇದ್ದೇವೆ ಅನ್ನುವಂಥದ್ದನ್ನು ನೀವು ಸ್ಪಷ್ಟವಾಗಿ ಹೇಳಿದ್ದೀರಿ. ಈಗ ಇದರಿಂದ ಪಾರಾಗೋದು, ಸಂಯಮ ತಗೊಳ್ಳೋದಕ್ಕೆ ಬೇರೆ ಏನು ಹೇಳ್ತದೆ ಶಾಸ್ತ್ರ? ಧ್ಯಾನನೋ, ಯೋಗನೋ, ಅಥವಾ ಇನ್ಯಾವ ರೀತಿಯಲ್ಲಿ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳೋದು ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನ ಅದು ನಮ್ಮ ಈ ಮನೋರೋಗದ ಚಿಕಿತ್ಸೆ ಎಲ್ಲ ಹೇಳ್ಬೇಕಾದ್ರೆ ಹೇಳ್ತಾರೆ, ಧೈರ್ಯಾತ್ಮಾದಿ ವಿಜ್ಞಾನ ಮನೋ ದೋಷೌಷಧಂ ಪರಂ ಅಂತ ಹೇಳಿದ್ದಾರೆ. ರಜಸ್ತಮಶ್ಚ ಮನಸೌ ದ್ವೌಚ ದೋಷ ಉದಾಹೃತವು. ರಜೋದೋಷ ಮತ್ತು ತಮೋದೋಷ ಇದು ಎರಡು, ರಜೋಗುಣ ಮತ್ತು ತಮೋಗುಣ ಎರಡು ಮನಸ್ಸಿನ ದೋಷಗಳದು. ಅದು ರೋಗಕ್ಕೆ ಕಾರಣವಾಗ್ತದೆ. ಅದು ಸತ್ವಗುಣ ವೃದ್ಧಿ ಆಗುವಂತಹ, ಅದಕ್ಕೆ ಸಾತ್ವಿಕ ಆಹಾರ ಸುದ್ದಿ ಮತ್ತೆ ಪುನಃ ಅಲ್ಲಿ ಮತ್ತೆ ಪುನಃ ಬುಡಕ್ಕೆ ಬಂತು. ಸಾತ್ವಿಕತೆಯನ್ನು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಯೋಗ ಅದು ಒಳ್ಳೇದು, ಬಹಳ ಒಳ್ಳೇದು. ಯೋಗವೂ ಕೂಡ ಆಯುರ್ವೇದದ ಅವಿಭಾಜ್ಯ ಅಂಗ. ಯೋಗಶಾಸ್ತ್ರದ ಬಗ್ಗೆ ನಮ್ಮ ಆಯುರ್ವೇದದ ಚರಕ ಸಂಹಿತೆಯಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದು ಹೇಳ್ದಂಗೆ ಅದು ಆ ವಿಷಯನೇ ಪಲಟಾಗಿ ಬೇರೆ ಹೋಗ್ತದೆ. ಅದಕ್ಕೆ ಈ ರೀತಿಯಾಗಿ ನಮ್ಮನ್ನು ನಾವು ಸಂಯಮಗೊಳಿಸಿಕೊಂಡು ನಮ್ಮ ಮನಸ್ಸನ್ನು ನಿಯಂತ್ರಣ ಇಟ್ಟುಕೊಂಡ್ರೆ ಎಷ್ಟೋ ರೋಗಗಳಿಗೆ ಕಾರಣ ಮನಸ್ಸೇ. ಅದು ನಮ್ಮ ಮನಸ್ಸು ಮತ್ತು ನಮ್ಮ ಆಹಾರ ಇದು ಎರಡು ಸರಿ ಇದೆ ಅಂತಂದ್ರೆ ನಾವು ಸಮತೋಲನ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗಿ ಆರೋಗ್ಯವನ್ನು ಇಟ್ಕೊಳ್ಬಹುದು ಅಂತ ಅನಿಸ್ತದೆ. ಈಗ ಆಯುರ್ವೇದ ಶಾಸ್ತ್ರದ ಪ್ರಕಾರ ಇನ್ನೂ ಹೆಚ್ಚು ಆರೋಗ್ಯಕರವಾಗಿ ಬದುಕೋದಕ್ಕೆ ಚವನಪ್ರಾಶದಂಥದ್ದನ್ನು, ಕೆಲವು ವಿಶೇಷವಾದಂಥ ಈಗ ನಮ್ಮ ಭಾಷೆಯಲ್ಲಿ ಟಾನಿಕ್ ಅಂತ ಹೇಳ್ತಾರೆ ಅಂಥದ್ದನ್ನು ಹೇಳಿದ್ದಾರೆ. ಅದರಲ್ಲಿ ಯಾವುದು ಹೆಚ್ಚು ಪರಿಣಾಮಕಾರಿಯಾದಂಥದ್ದು ಅಂತಹ ಈ ಚವನಪ್ರಾಶದಂಥದ್ದು, ಕೆಲವು ವಿಶೇಷ ಆರೋಗ್ಯ ಬಲವರ್ಧನೆಗೆ ಕೆಲವು, ಈಗ ನಾವು ಟಾನಿಕ್ ಅಂತ ಹೇಳ್ತಾವಲ್ಲ, ಆಹಾರ ಪದ್ಧತಿಯಲ್ಲೂ ಕೂಡ ಆಯುರ್ವೇದದಲ್ಲಿ ಏನು ಹೇಳಿದ್ದಾರೆ, ಏನು ಸೇವನೆ ಮಾಡ್ಬೋದು, ಯಾವುದು ಹೆಚ್ಚು ಆರೋಗ್ಯಕರ? ಆಹಾರ ಪದ್ಧತಿಯಲ್ಲಿ ಈ ಟಾನಿಕ್ ಅಂತ ನಾವು ವಿಶೇಷ ತೆಗೆದುಕೊಳ್ಳಿಕ್ಕೆ ಆಗುದಿಲ್ಲ. ಪೌಷ್ಟಿಕವಾದಂಥ ಆಹಾರವನ್ನು, ಸಾತ್ವಿಕವಾದ ಆಹಾರವನ್ನು ತೆಗೆದುಕೊಳ್ಳದೆ ಆಯ್ತು. ಧಾನ್ಯಗಳು, ತರಕಾರಿಗಳು, ಅವುಗಳನ್ನು ಈಗ ಅದರಲ್ಲೂ ಸಹಿತ ಬಹಳ ಕಷ್ಟವಾಗಿ ಬಿಟ್ಟಿದೆ. ಈಗ ನಮಗೆ ಈ ವೈದ್ಯರಿಗೆ ಬಹಳ ಕಷ್ಟ ಬಂದ್ಬಿಟ್ಟಿದೆ. ಅಂತಕಂದ್ರೆ ಎಲ್ಲ ತರಕಾರಿಗಳು ಸಹಿತ ಅದು ಕೆಮಿಕಲ್, ಇದು ಕೆಮಿಕಲ್ ಅನ್ನುವಂಥ ಸುದ್ದಿಯನ್ನು ನಾವು ಕೇಳ್ತಾ ಇದ್ದೇವೆ. ಆದ್ರೂ ಸಾಧ್ಯವಾದಷ್ಟು ಸಾವಯವವಾದಂತಹ ಆಹಾರವನ್ನು, ಅದರೊಳಗೆ ಎಲ್ಲ ರೀತಿಯ ತರಕಾರಿಗಳಲ್ಲೂ ಸಹಿತ ಪ್ರತಿಯೊಂದರೊಳಗೂ ಒಂದೊಂದು ರೀತಿಯ ಒಂದು ಸತ್ವ ಇರ್ತದೆ. ಅದಕ್ಕೆ ಷಡ್ರಸೋಪೇತವಾದಂಥ ಭೋಜನವನ್ನು ಮಾಡಬೇಕು. ರಸ ಸ್ವಾದ್ವಮೂಲ ಲವಣಾಹ ತಿಕ್ತೋಷಣ ಕಷಾಯಕಾಹ ತತ್ರ ಅದ್ಯಾ ಮಾರುತಂ ಗ್ರಂಥಿ ತ್ರಯಸ್ತಿಕ್ತಾದಯ ಕಫಂ ಕಷಾಯ ತಿಕ್ತ ಮಧುರಂ ಪಿತ್ತಮನ್ಯೇತು ಕುರು ಅಂತ ಹೇಳಿ ಮುಂದಿನ ಭಾಗ ಏನಿದೆ ಅದು ಯಾವ್ಯಾವ ದೋಷವನ್ನು ಸಮತೋಲನ ಮಾಡ್ತದೆ ಇಲ್ಲ ಹೇಳುವಂಥ ಆಸ್ಪೆಕ್ಟಿಗೆ. ಆದರೆ ರಸ ಸ್ವಾದ್ವಮೂಲ ಲವಣಾಹ ತಿಕ್ತೋಷಣ ಕಷಾಯಕಾಹ ಹೇಳೋದು ಷಡ್ರಸ. ಈ ಷಡ್ರಸೋಪೇತವಾದಂಥ ಭೋಜನ ಏನಿದೆ ಪ್ರತಿಯೊಂದು ರಸವೂ ಸಹಿತ, ಈಗ ಉದಾಹರಣೆಗೆ ಮಧುರೋ ರಸಃ, ಮಧುರ ರಸವು ಅಂದರೆ ಸಿಹಿ ರಸವು ಶರೀರಕ್ಕೆ ಬಲ್ಯವಾದದ್ದು, ಪುಷ್ಟಿಯನ್ನು ನೀಡುತ್ತದೆ ಅಂತ ಹೇಳ್ತಾರೆ. ಮಧುರ ರಸ ಪ್ರಧಾನವಾದದ್ದು. ಆದರೆ ದುರದೃಷ್ಟವಶಾತ್ ಇಂದಿನ ಕಾಲದಲ್ಲಿ ಬಹಳಷ್ಟು ಜನರಿಗೆ ಆ ಮಧುರ ರಸ ಪ್ರಧಾನವಾದಂಥ ಅದು ಸಮಸ್ಯೆ ಆಗ್ಬಿಟ್ಟಿದೆ. ಯಾಕಂದ್ರೆ ಅದನ್ನು ತಿನ್ನುವಾಗ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಅದರೊಳಗೂ ಸಹಿತ ಮಧುರ ರಸ ಇಲ್ಲದೆ ಶುಗರನ್ನು ಹೆಚ್ಚು ಮಾಡದೇ ಇರುವುದರಲ್ಲಿ ಪೌಷ್ಟಿಕವಾದದ್ದು ಯಾವುದು ಹೇಳುವಂಥದ್ದನ್ನು ಹುಡುಕುವಂಥ ಪರಿಸ್ಥಿತಿ ಬಂದಿದೆ. ಸೊ ಈಗ ಷಡ್ರಸೋಪೇತವಾದಂಥ ಸಮತೋಲಿತವಾದಂಥ ಆಹಾರವೇ ಆಹಾರದಲ್ಲಿ ಹೀಗೆ. ಇನ್ನು ತಾವು ಹೇಳ್ದಂಗೆ ಚವನಪ್ರಾಶದಂತಹ ಇದು ಔಷಧ, ಸಿದ್ಧೌಷಧ ಅದನ್ನು ಈಗ ಅಲ್ಲೂ ಸಹಿತ ನಾವು ಬಹಳ ಕಷ್ಟಪಟ್ಟು ಇದು ಒರಿಜಿನಲ್ ಆಗಿದೆ, ಇದು ಒರಿಜಿನಲ್ ಇಲ್ಲ ಹೇಳುವಂಥ ಪರಿಸ್ಥಿತಿ ಬಂದಿದೆ.
ನಾನು ಕೇಳ್ತಿಡಿದ್ದು ನನಗೆ ಗೊತ್ತಿಲ್ಲ, ಬಟಾಟೆಯನ್ನು ಬೇಯಿಸಿ ಅದಕ್ಕೆ ನೆಲ್ಲಿಕಾಯಿನ ಎಸೆನ್ಸ್ ಅನ್ನು ಹಾಕಿ ಚ್ಯವನಪ್ರಾಶವನ್ನು ಮಾಡಿ ಮಾರಾಟ ಮಾಡಿದ್ದಾರೆ ಅನ್ನೋದು ನನ್ನ ಕಿವಿಗೆ ಕೇಳಿ ಬಂದಿದೆ. ಎಂಥ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಆಯುರ್ವೇದದ ಒಂದು ಔನ್ನತ್ಯಕ್ಕೆ ಒಂದು ಕೆಲವೊಂದಿಷ್ಟು ಚ್ಯುತಿ ಬರ್ಲಿಕ್ಕೆ ಇದು ಒಂದು ಕಾರಣ ಆಗ್ತದೆ. ಈಗ ಹೃದಯ ರೋಗ, ಕ್ಯಾನ್ಸರು ಇಂಥದಕ್ಕೆ ಆಯುರ್ವೇದದಲ್ಲಿ ಒಂದು ರೀತಿಯ ಒಂದು ಹಂತದ ಚಿಕಿತ್ಸೆಗಳನ್ನು ಮಾಡ್ಬೋದಾ ಪರಿಣಾಮಕಾರಿಯಾಗಿ ಅಥವಾ ನಿಯಂತ್ರಣದಲ್ಲಿ? ಗುಣವಾಗದ ಕಾಯಿಲೆ ಹೃದಯ ರೋಗದಲ್ಲಿ ಸಮ್ ಎಕ್ಸ್ಟೆಂಟ್ ನಾನು ನನ್ನ ವೈದ್ಯಕೀಯದ ಅನುಭವದ ಮೇಲೆ ಹೇಳೋದಾದ್ರೆ ಹೃದಯ ರೋಗದಲ್ಲಿ ಸುಮಾರು ಚಿಕಿತ್ಸೆ ಮಾಡಿದ. ಈ ಉದಾಹರಣೆಗೆ ಹೃದಯದ ರಕ್ತನಾಳದ ಬ್ಲಾಕೇಜ್, ಕೊರೋನರಿ ಆರ್ಟರಿ ಬ್ಲಾಕೇಜ್ ಅಂತ ಹೇಳ್ತಾರೆ. ಅದರೊಳಗೆ ಒಂದು ಸಿಂಗಲ್ ವೆಸಲ್ ಬ್ಲಾಕ್ ಆಗಿದೆಯಾ, ಡಬಲ್ ವೆಸಲ್ ಆಗಿದೆಯಾ, ಟ್ರಿಪಲ್ ವೆಸಲ್ ಆಗಿದೆಯಾ, ಹಂಗಿದೆಲ್ಲ ಹೇಳ್ತಾರೆ. ಅದು ನಮ್ಮ ಪ್ರಕಾರ ಅಲ್ಲಿ ಅಂದರೆ ಈಗ ಅವರು ಏನು ಕೆಟ್ಟ ರಕ್ತ ಅಥವಾ ಹೆಪ್ಪುಗಟ್ಟಿದಂಥ ರಕ್ತದಿಂದಾಗಲಿ ಅಥವಾ ಕೊಲೆಸ್ಟರಾಲ್ ಅಂತ ಹೇಳುವಂಥ ಒಂದು ಕಾರಣದಿಂದಾಗಿ ಅದು ಬ್ಲಾಕ್ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ನಮ್ಮಲ್ಲೂ ಸಹಿತ ಅದಕ್ಕಲ್ಲಿ ಈ ಮೇದೋಗತ ವಿಕಾರ ಅಂತ ಹೇಳ್ತಾ ಇರಬೇಕಾದ್ರೆ ಆ ಮೇಧಸ್ಸು ಅಲ್ಲಿ ಒಳಗಡೆ ರಕ್ತನಾಳದ ಒಳಭಾಗದಲ್ಲಿ ಬ್ಲಾಕ್ ಮಾಡ್ತದೆ ಅಂತ ಹೇಳ್ತಾರೆ. ಅದನ್ನು ತುಂಬ ಪ್ರಾರಂಭದ ಸ್ಟೇಜ್ನಲ್ಲೇ ಆದರೆ, ಈವನ್ ಸ್ವಲ್ಪ ಜಾಸ್ತಿ ಸ್ಟೇಜಲ್ಲೇ ಆದರೂ ಕೂಡ ಹೃದಯ ವಿಕಾರದ ಈ ಕೊರೋನರಿ ಆರ್ಟರಿ ಬ್ಲಾಕ್ನ ವಿಷಯವನ್ನು ಸ್ವಲ್ಪ ಮಟ್ಟಿಗೆ ಅದನ್ನು ನಾವು ಕಡಿಮೆ ಮಾಡಬಹುದು, ಮತ್ತು ಅವರ ಆಯುಷ್ಯವನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬಹುದು. ಅದೇ ರೀತಿಯಲ್ಲಿ ಹೃದಯ ವಿಕಾರಗಳಲ್ಲಿ ಹಲವಾರು ವಿಧಗಳಿದ್ದಾವೆ. ಈಗ ಕವಾಟ, ಕೆಲವರಿಗೆ ಕವಾಟ ದುರ್ಬಲ ಆಗ್ಬಿಡ್ತದೆ, ಮೈಟ್ರಲ್ ವಾಲ್ವ್ ಪ್ರೊಲ್ಯಾಪ್ಸು ಹೀಗಿದ್ದೆಲ್ಲ ಕೇಸ್ ಇರ್ತದೆ. ಅವುಗಳೆಲ್ಲದಕ್ಕೂ ಸಹಿತ ಹೃದಯಕ್ಕೆ ಬಲಕಾರಿಯಾದಂತಹ ಒಂದು ಉದಾಹರಣೆಗೆ ತಾವು ಕೇಳಿರ್ಬೋದು ಅರ್ಜುನಾರಿಷ್ಟ, ಅರ್ಜುನ ಹೇಳುವಂಥ ಈ ಅರ್ಜುನ ಹೇಳುವಂತಹ ಔಷಧ ಮತ್ತಿಗಿಡ ಅಂತೇಳಿ ನಮ್ಮ ಕನ್ನಡದಲ್ಲಿ ಹೇಳ್ತಾರೆ. ಆ ಅರ್ಜುನ ಹೃದಯಕ್ಕೆ ಬಲಕಾರಿಯಾಗಿರ್ತದೆ. ತುಂಬ ಜನರಿಗೆ ಅದು ಸಪೋರ್ಟಿವ್ ಆಗಿ ಕೆಲವೊಂದು ಸಂದರ್ಭದಲ್ಲಿ ಅಲೋಪತಿ ಔಷಧಿಯ ಜೊತೆಗೆ ಈ ಆಯುರ್ವೇದೀಯ ಈ ಔಷಧಿಯನ್ನು ಇಟ್ಟಾಗ ಅವರ ಲೈಫ್ ಸ್ಪ್ಯಾನ್ ಜಾಸ್ತಿ ಆದಂತಹ ಹಲವು ಉದಾಹರಣೆಗಳು ನಮ್ಮಲ್ಲಿ ಸಿಕ್ಕಿದೆ. ಅದು ನಾನು ಅತಿ ಮುಖ್ಯವಾಗಿ ಹೃದ್ರೋಗಕ್ಕೆ ಅಷ್ಟೊಂದು ಲಕ್ಷ್ಯ ಕೊಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಕೆಲವು ಪ್ರತಿಷ್ಠಿತ ಆಯುರ್ವೇದಿಕ್ ಕಾಲೇಜುಗಳು ಅಂತ ಔಷಧವನ್ನು ಉತ್ಪಾದನೆ ಮಾಡ್ತವೆ, ಮಾರಾಟ ಮಾಡ್ತವೆ ಅನ್ನೋ ಮಾತನ್ನು ಕೇಳಿದ್ದೆ. ಮತ್ತೆ ಇನ್ನು ತಮ್ಮ ಅನುಭವದಲ್ಲಿ ಏನಾದ್ರು ಬಂದಿದೆಯೋ ಅಂತ ಕೇಳಿದ್ದೆ. ಇನ್ನು ಕ್ಯಾನ್ಸರ್ ಬಗ್ಗೆ ತಾವು ಹೇಳಿದಿರಿ. ಎಷ್ಟೋ ಜನ ತಾವು ಕೇಳಿರ್ಬೋದು, ಕ್ಯಾನ್ಸರಿಗೆ ಚಿಕಿತ್ಸೆ ನೀಡುವಂಥ ಕೆಲವು ನಾಟಿ ವೈದ್ಯಕೀಯದಲ್ಲಿ ಸಕ್ಸಸ್ ಆಗಿದೆ ಅನ್ನೋದನ್ನು ನನ್ನ ಕಿವಿವರೆಗೂ ಕೇಳಿ ಬಂದಿದೆ. ನಮ್ಮಲ್ಲಿ ಕೂಡ ಅರ್ಬುದ ರೋಗ ಅಂತ ಹೇಳಿದ್ದಾರೆ. ಅದರೊಳಗೂ ಸಹಿತ ಹೆಚ್ಚಿನ ಸಂದರ್ಭದಲ್ಲಿ ಅಂದ್ರೆ ನಾನು ಈಗಾಗಲೇ ಹೇಳ್ದಂಗೆ ಸಾಧ್ಯ, ಕಷ್ಟ ಸಾಧ್ಯ, ಅಸಾಧ್ಯ ಸ್ಟೇಜ್ ಇರ್ತದೆ. ಅಸಾಧ್ಯ ಸ್ಟೇಜಿನಲ್ಲಿ ಬಂದ್ರೆ ಆ ಕ್ಯಾನ್ಸರ್ ಅಸಾಧ್ಯನೇ ಹೊರತು ಅದನ್ನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಉದಾಹರಣೆಗೆ ಒಂದು ಜಲೋದರದ ರೀತಿ, ಅದು ನಿಜ ಹೇಳ್ಬೇಕಾದ್ರೆ ಜಲೋದರ ಆಗೋದು ಕಾಂಪ್ಲಿಕೇಟೆಡ್ ಸ್ಟೇಜ್. ಅಸೈಟಿಸ್ ಆಗಿಬಿಟ್ಟು ನೀರು ತುಂಬೋಗಿರ್ತದೆ. ಆ ಅಸೈಟಿಸ್ ಆದಂಥ ಸ್ಟೇಜಿನಲ್ಲಿ ಒಂದು 3 ರಿಂದ 4 ತಿಂಗಳು ಎಕ್ಸ್ಟೆಂಡ್ ಮಾಡಿದಂಥ ಒಂದು ಅನುಭವ ನನ್ನ 1-2 ಪೇಷಂಟ್ಗಳಲ್ಲಿ ಆಗಿದೆ. ಏನಂದರೆ ಈ ಗೋಮೂತ್ರ, ನಮ್ಮ ದೇಶೀಯ ಆಕಳ ಮೂತ್ರ, ಅದು ಪಕ್ಕ ನಮ್ಮ ಗಾವಟಿ ಆಕಳು ಅಂತೇಳಿ ನಮ್ಮ ಕಡೆಗೆ ಏನು ಹೇಳ್ತಾರೆ ಗ್ರಾಮ್ಯ ಭಾಷೆಯಲ್ಲಿ, ಅದರ ಮೂತ್ರವನ್ನು ಅವರವರ ದೇಹ ಪ್ರಕೃತಿಗೆ ಅನುಸಾರವಾಗಿ, ಅವರ ದೇಹದ ತೂಕ ಇತ್ಯಾದಿಗಳನ್ನ ಅನುಸಾರವಾಗಿ ಅದನ್ನು, ಮತ್ತೆ ಗೋಮೂತ್ರ ಹರಿತಕಿ ಅಂತೇಳಿ ಒಂದು ದಿವ್ಯೌಷಧ ಇದೆ, ಅದನ್ನೆಲ್ಲ ಕೊಟ್ಟು ಈ ಜಲೋದರ ಆದಂಥ ಸ್ಟೇಜ್ ಸಹಿತನೂ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿ ಅವರ ಜೀವನದ ಅವಧಿಯನ್ನು ಸ್ವಲ್ಪ ಮುಂದುವರಿಸಿದ ದಾಖಲೆ ಇದೆ. ಆದರೆ ವಿಶೇಷವಾಗಿ ನಾನು ಕ್ಯಾನ್ಸರನ್ನು ಅಷ್ಟು ಹ್ಯಾಂಡಲ್ ಮಾಡಿಲ್ಲ. ಅಲ್ಲಿ ನಾವು ಕೆಲವು ರಸೌಷಧಿಗಳು ಇದ್ದಾವೆ. ಈ ಚಿನ್ನದ ಭಸ್ಮ ತಾವು ಕೇಳಿರ್ಬೋದು, ಸುವರ್ಣ ಭಸ್ಮಯುಕ್ತವಾದ ಸ್ವರ್ಣ ಯೋಗಗಳು ಅಂತ ಇದ್ದಾವೆ. ಆದರೆ ನಾನು ಅಷ್ಟು ಅದನ್ನ ಕ್ಯಾನ್ಸರ್ ರೋಗಗಳಿಗೆ ಅಷ್ಟು ಲಕ್ಷ್ಯ ಹಾಕಿಲ್ಲ. ನಮ್ಮಲ್ಲಿ ಮಾಡಿರ್ಬೋದು ಕೆಲವರು. ಆದರೆ ಇತ್ತೀಚೆಗೆ ಒಬ್ಬ ಅಲೋಪತಿಕ್ ವೈದ್ಯರೇ ಬಹಿರಂಗ ಸಭೆಯಲ್ಲೇ ತಾವು ಇದ್ದಾಗ ಹೇಳಿದರು, ಈಗ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟ ಹಾಗೆ ಫಲವಂತಿಕೆಯನ್ನು ಹೆಚ್ಚು ಮಾಡ್ತಕ್ಕಂಥ ಆಯುರ್ವೇದಿಕ್ ಔಷಧಗಳನ್ನು, ಅಲೋಪತಿಗಳ ಔಷಧ ಇದೆ, ಪ್ರಯೋಗ ನಡೀತಾ ಇದೆ, ಎಷ್ಟೋ ಪಟ್ಟಿಗೆ 100ಕ್ಕೆ 100 ಆಗ್ತದೆ. ತಾವು ಅತ್ಯಂತ ಪರಿಣಾಮಕಾರಿಯಾಗಿ ಅದನ್ನು ಮಾಡಿದ್ದೀರಿ ಅಂತ ತಮ್ಮ ಬಗ್ಗೆ ಮೆಚ್ಚುಗೆ ವ್ಯಕ್ತ ಮಾಡಿದರು. ಇದು ಬಹಳ ಅಪರೂಪವಾದಂಥ ಸಬ್ಜೆಕ್ಟ್, ದುಬಾರಿ ಕೂಡ ಆಗೋದಿಲ್ಲ ಅನ್ನೋಂಥ ಅದ್ರ ಬಗ್ಗೆ ಅನುಭವಗಳನ್ನು ತಾವು ಒಂಚೂರು ಹೇಳ್ಬೋದಾ? ತುಂಬ ಕೇಸುಗಳು, ವಿಶೇಷವಾಗಿ ಪುರುಷ ಬಂಜೆತನದ ಕೇಸುಗಳನ್ನು ನಮಗೆ ಆಧುನಿಕ ವೈದ್ಯ ಮಿತ್ರರು, ನನಗೆ ತುಂಬ ಸ್ಪೆಷಲಿಸ್ಟ್ ವೈದ್ಯರುಗಳು, ಪಾಪ ಅವರ ಸಹೃದಯಕ್ಕೆ ನಾನು ಮೆಚ್ಚುತ್ತೇನೆ, ಅವರು ನನಗೆ ಕಳಿಸ್ಕೊಟ್ಟಿದ್ದು, ತಮ್ಮಲ್ಲಿ ಇದಕ್ಕೆ ಉತ್ತರ ಇಲ್ಲ, ನೀವೇನಾದರೂ ಮಾಡ್ತೀರಾ ಅಂತ ಈಗಲೂ ಕಳಿಸ್ಕೊಡ್ತಾ ಇದ್ದಾರೆ ಅವರು.
ಡಾಕ್ಟರ್ ಟಿ ಎನ್ ಹೆಗಡೆ ಅಂಥವ್ರು ಕಳಿಸ್ಕೊಡ್ತಾ ಇದ್ದಾರೆ. ಅಂದರೆ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಮೇರು ವ್ಯಕ್ತಿತ್ವ ಅವ್ರದ್ದು. ಅಂಥವ್ರು ಕಳಿಸಿದ್ದಾರೆ. ಅಂಥ ಕೇಸ್ಗಳಲ್ಲಿ ಹೇಗಾಗಿದೆ ಅಂದರೆ ಒಲಿಗೋಸ್ಪರ್ಮಿಯಾ ಅಂತ ಹೇಳ್ತಾರೆ. ಅಂದರೆ ಪುರುಷನ ವೀರ್ಯಾಣುವಿನ ಸಂಖ್ಯೆ ಬಹಳ ಕಡಿಮೆ ಇದ್ಬಿಡ್ತದೆ. ಅಂದರೆ ಮಕ್ಕಳ ಉತ್ಪನ್ನ ಆಗಲಿಕ್ಕೆ, ಅಂದರೆ ಸಂತಾನೋತ್ಪತ್ತಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ರಿಕ್ವೈರ್ಮೆಂಟ್ ಅವರಲ್ಲಿ ಇಲ್ಲ. ಮತ್ತು ಕೆಲವೊಂದು ಸಲ ಮೊಟಿಲಿಟಿ, ಓಡಾಟ, ಅಂದರೆ ಅದರೊಳಗೆ ರ್ಯಾಪಿಡ್ ಪ್ರೋಗ್ರೆಸಿವ್ ಮೊಟಿಲಿಟಿ, ಸ್ಲೋ ರ್ಯಾಪಿಡ್ ಪ್ರೋಗ್ರೆಸಿವ್ ಮೊಟಿಲಿಟಿ ಅಂತ, ಅದು ವೀರ್ಯಾಣುವಿನ ಮೊಟಿಲಿಟಿ, ಓಡಾಟ, ಅದು ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಆಯುರ್ವೇದಿಯ ಕೇವಲ ಔಷಧಿಗಳ ಪ್ರಯೋಗ ಮಾತ್ರದಿಂದ ಒಂದು 3-4 5 ತಿಂಗಳ 6 ತಿಂಗಳ ಔಷಧಿ ಪ್ರಯೋಗದಿಂದನೇ ಅದರ ಪ್ರಮಾಣ ಹೆಚ್ಚಾಗಿ ಸಂತಾನೋತ್ಪತ್ತಿ ಆಗದ್ದು ಉಂಟು. ಇನ್ನು ಕೆಲವರಿಗೆ ನಾನು ಆಗ ಹೇಳ್ದಂಗೆ ವಿರೇಚನ ಅನ್ನುವಂತಹ ಒಂದು ಚಿಕಿತ್ಸೆಯನ್ನು ಕೊಟ್ಟು, ಪಂಚಕರ್ಮ ಚಿಕಿತ್ಸೆಯನ್ನು ಕೊಟ್ಟು, ವಿರೇಚನದ ನಂತರ ಕೆಲವರಲ್ಲಿ ಬಸ್ತಿಕರ್ಮ ಕೊಟ್ಟದ್ದು ಉಂಟು. ಆದರೆ ಅಪರೂಪ. ಈಗಿನ ಜನರಿಗೆ ಅಂದರೆ ಏನಾಗ್ತದೆ ಅಂದರೆ ಪಾಪ ತಾಳ್ಮೆ ಕಡಿಮೆ ಇರ್ತದೆ. ಪಂಚಕರ್ಮ ಅಂದರೆ ಅದು ಸ್ವಲ್ಪ ಲೆಂದಿ ಪ್ರೊಸೀಜರ್ ಆಗ್ತದೆ. ಅದಕ್ಕೆ ಬಂದು ಅದನ್ನು ಮಾಡಿಕೊಂಡು ತುಂಬ ತಾಳ್ಮೆಯಿಂದ ಚಿಕಿತ್ಸೆಯನ್ನು ತೆಗೆದುಕೊಂಡು ಈ ಇನ್ಫರ್ಟಿಲಿಟಿ, ಮೇಲ್ ಇನ್ಫರ್ಟಿಲಿಟಿ ಅದರೊಳಗೆ ಸಕ್ಸಸ್ ಜಾಸ್ತಿ ಇದೆ. ಸ್ತ್ರೀ ಬಂಜೆತನ ಅಂತ ಹೇಳ್ತಾರೆ. ಆ ಸ್ತ್ರೀ ಬಂಜೆತನದ ಕೇಸಿನಲ್ಲೂ ಸಹಿತ ವಿಶೇಷವಾಗಿ ಅವರಲ್ಲಿ ನಾನು ವಿರೇಚನ ಚಿಕಿತ್ಸೆಯನ್ನು ಕೊಟ್ಟೆ. ಅವರಲ್ಲಿ ಪಾಪ ಸ್ತ್ರೀಯರಲ್ಲಿ ಸಂಯಮ, ತಾಳ್ಮೆ ಜಾಸ್ತಿ ಇದೆ. ಪಾಪ ನನ್ನ ಅನುಭವದ ಪ್ರಕಾರ ಹೇಳೋದಾದ್ರೆ ಅವರಲ್ಲಿ ವಿರೇಚನ ಚಿಕಿತ್ಸೆಗೂ ಕೂಡ ನಾವು ಹೇಳದಂತ ಕಟ್ಟುನಿಟ್ಟಿನ ಪಥ್ಯ, ಆ ವಿರೇಚನದಲ್ಲೆಲ್ಲ ಸಪ್ಪೆ ತಿಳಿ ಕುಡಿಯುವುದು ಅದೆಲ್ಲ ಇರ್ತದೆ, ಅದನ್ನೆಲ್ಲ ಮಾಡ್ತಾರೆ ಅವರು. ಅದನ್ನು ಮಾಡಿ ಯಶಸ್ಸನ್ನು ಕಂಡದ್ದುಂಟು. ಆದರೆ ಬಹಳ ಕಷ್ಟ. ಅಂದರೆ ನಾನು ಇಂಥ ಒಂದು ಇವರಿಗೆ ನಾವು ಸಂತಾನೋತ್ಪತ್ತಿ ಆಗಲಿಕ್ಕೆ ಅನುಕೂಲವಾಗುವಂತಹ ಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಿಯೇ ಮಾಡ್ತೇನೆ ಅಂತ ಘಂಟಾಘೋಷವಾಗಿ ಕಷ್ಟ ಸಕ್ಸಸ್ ಆದಂತಹದ್ದು ಇದೆ. ಅದನ್ನು ಅದೇ ಆಧುನಿಕ ವೈದ್ಯರೇ ಅದನ್ನು ಗುರುತಿಸಿ ತಾವು ಹೇಳ್ದಂಗೆ ಮೆಚ್ಚಿದ್ದಾರೆ. ನಾನು ಹೇಳಿದ್ದೇನೆ. ಹೌದು, ಇದು ಬಹಳ ಅಪರೂಪದ ಇದು. ಹೌದು. ಆ ದೃಷ್ಟಿಯಿಂದ ತುಂಬಾ ಸಾಮಾಜಿಕವಾಗಿ ಕೂಡ ತಾವು ಸಾಹಿತಿಗಳು, ಸಾಹಿತ್ಯಾಸಕ್ತರು, ಸಾಮಾಜಿಕ ಕಳಕಳಿ ಉಳ್ಳವರು, ಜೊತೆಗೆ ವೈದ್ಯಕೀಯ ವೃತ್ತಿಯನ್ನು ನಿಷ್ಠೆಯಿಂದ ಮಾಡಿದರೆ, ಸಾಧಾರಣವಾಗಿ ಆತ್ಮವಿಶ್ವಾಸದಿಂದ ಆಯುರ್ವೇದಿಕ್ ವೈದ್ಯರು ಅಂದರೆ ಆಯುರ್ವೇದಿಕ್ ಅನ್ನುವಂಥ ಆಗಿದೆ ವೈದ್ಯರ ಅನ್ನುವಂಥ ಒಂದು ಆ ಸ್ಥಾನದ ಗೌರವವನ್ನು ಕೂಡ ತಾವು ಹೆಚ್ಚಿದ್ದೀರಿ. ಆಯುರ್ವೇದ ವೈದ್ಯರು ಏನು ಮಾಡಬಲ್ಲರು ಅನ್ನೋದನ್ನು ತಾವು ಪ್ರೂವ್ ಮಾಡಿಕೊಟ್ಟಿದ್ದೀರಿ. ತುಂಬ ಜನ ಒಪ್ಕೊಂಡಿದ್ದಾರೆ ತಮ್ಮ ಪೇಷಂಟ್ಗಳು. ಆ ದೃಷ್ಟಿಯಿಂದ ಯಶಸ್ವಿ. ಆದರೆ ಜನಸಾಮಾನ್ಯರು ಹೇಗೆ ಆಯುರ್ವೇದ ಚಿಕಿತ್ಸೆ ಕಡೆ ಬರಬೇಕು? ಈಗ ನಕಲಿ ಆಯುರ್ವೇದಿಕ್ ವೈದ್ಯರು, ನಕಲಿ ಔಷಧಗಳು, ಯಾರ್ಯಾರೋ ಬೀದಿಯಲ್ಲಿ ಮಾರಾಟ ಮಾಡುವವರು, ಆಯುರ್ವೇದದ ಹೆಸರನ್ನ ಈ ಪ್ರಜಾಪ್ರಭುತ್ವದಲ್ಲಿ ಏನು ಮಾಡುವಾಗಿಲ್ಲ. ಪ್ರಜಾಪ್ರಭುತ್ವದಲ್ಲಿ ತಂಬಾಕು ತಿನ್ನುವುದರಿಂದ ಕ್ಯಾನ್ಸರ್ ಬರ್ತದೆ ಹೇಳ್ತದೆ, ಮದ್ಯಪಾನ ಮಾಡಬೇಡಿ ಅಂತ ಹೇಳ್ತಾರೆ. ಮದ್ಯಪಾನ ಸರ್ಕಾರನೇ ಮಾಡ್ತದೆ, ಬಂದ್ ಮಾಡೋದಕ್ಕೆ ಆಗೋದಿಲ್ಲ. ಇಂಥ ಪರಿಸ್ಥಿತಿ ಎಲ್ಲ ವಿಷಯಗಳಲ್ಲಿ ಇರೋದ್ರಿಂದ ಹೇಗೆ ಆಯುರ್ವೇದವನ್ನ ಆಯ್ಕೆ ಮಾಡ್ಕೊಳ್ಬೇಕು, ಹೇಗೆ ಆಯುರ್ವೇದ ಜೀವನವನ್ನು ಬದುಕಬೇಕು, ಹೇಗೆ ಗುರುತಿಸಬೇಕು ಅನ್ನುವಂಥದ್ದನ್ನ ಹೇಳುವ ಮುಖಾಂತರವಾಗಿ ಇವತ್ತಿನ ಸಂದರ್ಶನ ಮುಗಿಸೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಕೊನೆಯ ಅವಕಾಶ ಕೊನೆಯದಾಗಿ ನೀವು ಇದನ್ನು ಮಾತಾಡಿ. ಆ ವಿಚಾರವನ್ನು ಏನು ಹೇಳಬೇಕು ಅನಿಸ್ತದೆ ನಿಮಗೆ ಕನ್ನಡ ನಾಡಿನ ಜನತೆಗೆ ಹಾಗೂ ಭಾರತೀಯ ವೈದ್ಯಕೀಯ ಪದ್ಧತಿ ಆಯುರ್ವೇದ ಕುರಿತು ಪ್ರೀತಿ ಉಳ್ಳಂಥವರು, ಕುತೂಹಲ ಉಳ್ಳಂಥವರಿಗೆ ತಾವು ಏನು ಹೇಳೋದಕ್ಕೆ ಬಯಸ್ತೀರಿ ಅನ್ನೋಂಥದ್ದನ್ನು ಹೇಳಿದ್ದಾರೆ. ನಾನು ಹೇಳೋದಿಷ್ಟೇನೆ, ಆಯುರ್ವೇದವನ್ನು ಅಂದರೆ ಈಗ ಹಲವು ಕೆಟಗರಿಯ ಜನರನ್ನು ನಾವು ನೋಡ್ತಾ ಇರ್ತೇವೆ. ಆಯುರ್ವೇದವನ್ನು ಇನ್ನೂ ಸಹಿತ ಒಂದು ಕೆಳದರ್ಜೆಯ ವೈದ್ಯರ ರೀತಿಯಲ್ಲಿ ನೋಡುವಂತಹ ಸ್ಥಿತಿಯು ಇನ್ನೂ ಕೂಡ ಇದೆ, ಹೋಗಿಲ್ಲ ಸಮಾಜದಲ್ಲಿ. ಅದನ್ನು ದಯವಿಟ್ಟು ಮಾಡಬೇಡಿ. ಮತ್ತೊಂದು ಏನು ಹೇಳ್ತೇನೆ ಅಂತಂದ್ರೆ, ಕೆಲವೊಂದ್ಸಲ ಅತಿಯಾದಂಥ ಅಭಿಮಾನ ಆಯುರ್ವೇದದಲ್ಲಿ, ಆಯುರ್ವೇದ ಬಿಟ್ಟರೆ ಮತ್ತು ಬೇರೆ ಏನೂ ಮಾಡೋದಿಲ್ಲ. ಸಂದರ್ಭೋಚಿತವಾಗಿ ನೋಡಿ, ಸಂದರ್ಭದಲ್ಲಿ ಈಗ ಆಧುನಿಕ ವೈದ್ಯ ವಿಜ್ಞಾನವೂ ಬೇಕಾಗ್ತದೆ. ಅಷ್ಟೇ ಅಲ್ಲದೆ ಮತ್ತೊಂದು ಅಂದರೆ, ಆಯುರ್ವೇದದ ಹೆಸರಿನಲ್ಲಿ ಈಗ ಕಂಡ ಮೂಲಿಕೆಗಳನ್ನು ಕಂಡ ರೋಗಗಳಿಗೆ ಔಷಧಿಗೆ ಬರ್ತದೆ ಅಂತೇಳಿ ತಮ್ಮದೇ ಆದಂಥ ಒಂದು ಖಾಸಗಿ ಚಾನೆಲ್ ಅನ್ನು ಮಾಡಿಕೊಂಡು, ಅಥವಾ ಯಾವುದೋ ಒಂದು ಈಗ ಅಂತರ್ಜಾಲದ ಬಗ್ಗೆ ನಾನು ಮಾತಾಡ್ತಾ ಇರೋದು, ಮುಖ್ಯವಾಗಿ ಈ ಟಿವಿ ವಾಹಿನಿ ಬಗ್ಗೆ ಹೇಳ್ತಾ ಇದ್ದದ್ದಲ್ಲ, ಅಂತರ್ಜಾಲದಲ್ಲಿ ತಮ್ಮದೇ ಆದಂಥ ಒಂದು ವಿಡಿಯೋ ಮಾಡಿ ವೈರಲ್ ಮಾಡಿಬಿಟ್ಟು ಬಿಡುವಂಥದ್ದು. ಅಂಥದ್ದನ್ನು ಅದಕ್ಕೆ ಮರುಳಾಗಬೇಡಿ. ಈ ಟೈಮ್ ಟೆಸ್ಟೆಡ್ ಕೆಲವೊಂದಿಷ್ಟು ಔಷಧಿಗಳಿರ್ತವೆ. ಉದಾಹರಣೆ ಮನೆಮದ್ದು, ವೈದ್ಯರನ್ನು ಕಾಣೋಕ್ಕಿಂತ ಮುಂಚೆ ನೀವು ಮನೆಯಲ್ಲಿ ರಾತ್ರಿ ಬೆಳಗ್ಗೆ ಕಳೀಲಿಕ್ಕೆ ಏನು ಬೇಕು
ಅಂಥದ್ದು. ಉದಾಹರಣೆಗೆ ಹೇಳಬೇಕಾದ್ರೆ ಒಂದು ಡಯೇರಿಯಾ ಆಗಿದೆ, ಚಹಾ ಕಣ್ಣಿಗೆ ಇದನ್ನು ನಿಂಬು ರಸವನ್ನು ಹಿಡ್ಕೊಂಡು ಕುಡಿದ್ಬಿಟ್ರೆ ಒಂದ್ಸಲ ಡಯೇರಿಯಾ ಅಲ್ಲಿ ಪೆರಿಸ್ಟಲಿಟಿಕ್ ಮೂವ್ಮೆಂಟನ್ನು ಕಡಿಮೆ ಮಾಡ್ತದೆ, ಅದು ಹೌದು. ಕೆಲವೊಂದು ಸಂದರ್ಭದಲ್ಲಿ ಈಗ ಮ್ಯೂಕಸ್ ಮಲದಲ್ಲಿ ರಕ್ತ ಹೋಗ್ತಾ ಇದೆ, ಅದಕ್ಕೆ ದಾಳಿಂಬೆ ಚಿಪ್ಪು ಅಂತ ಇರ್ತದೆ, ನಮ್ಮ ಕಡೆಗೆ ಗ್ರಾಮ್ಯ ಭಾಷೆಯಲ್ಲಿ ದಾಳಿಂಬೆ ಓಡು ಅಂತ ಕರಿತೀವಿ, ಅದನ್ನು ಮಜ್ಜಿಗೆಯಲ್ಲಿ ತೆಗೆದುಕೊಂಡು ಬಿಟ್ರೆ ಎಷ್ಟೋ ಆಧಾರ ಆಗ್ತದೆ. ಮತ್ತು ಕೆಲವೊಂದ್ಸಲ ವಾಂತಿ ಬಂದಂಗೆ ಆಗ್ತಾ ಇರ್ತದೆ, ಹೊಟ್ಟೆಯಲ್ಲಿ ತ್ರಾಸ ಆಗ್ತಾ ಇರ್ತದೆ. ಅಂಥ ಸಂದರ್ಭದಲ್ಲಿ ನಿಂಬು ರಸ ಕುಡಿಯುವಂಥದ್ದು, ನಿಂಬು ರಸಕ್ಕೆ ನೀರು ಹಾಕ್ಕೊಂಡು, ಇಂತಹ ಕೆಲವು ಟೈಮ್ ಟೆಸ್ಟೆಡ್, ನಾವು ಉದಾಹರಣೆ ಕೊಟ್ಟಿದ್ದು ಟೈಮ್ ಟೆಸ್ಟೆಡ್, ನಿಮ್ಮ ಹಿರಿಯರು ತಲೆತಲಾಂತರದಿಂದ ನಿಮ್ಮ ಮನೆತನದಿಂದ ಮಾಡ್ಕೊಂಡು ಬಂದದ್ದು, ಇದು ಪ್ರೂವ್ ಆಗಿದೆ ಹೇಳುವಂತಹದ್ದನ್ನು ಮಾಡಿ ಹೊರತು ಯಾರ್ಯಾರು ಟಿ ವಿಯಲ್ಲಿ ಬಂದು ಏನೇನೋ ಔಷಧಿಗಳನ್ನು ಇದನ್ನು ಹೀಗೆ ತೆಗೆದುಕೊಂಡ್ರೆ, ಕೆಲವೊಂದು ಸಲ ಹೇಳ್ತಾರೆ ಮುಂಡಕ್ಕೆ ತಿಂದರೆ ಶುಗರ್ ಕಂಟ್ರೋಲ್ ಆಗ್ತದೆ ಅಂತ ಹೇಳ್ಕೊಂಡು ಒಬ್ಬರು ಬಂದಿದ್ದರು. ಅದೇ ರೀತಿಯಲ್ಲಿ ಯಾವುದೋ ಒಂದು ಎಲೆಯನ್ನು ತಗೊಂಡ್ರೆ ಶುಗರ್ ಕಂಟ್ರೋಲ್ ಆಗ್ತದೆ ಅಂತ ಹೇಳ್ಕೊಂಡು ಬರ್ತಾರೆ. ಅದಕ್ಕೆ ಯಾವುದೇ ರೀತಿ ಶಾಸ್ತ್ರೀಯ ಆಧಾರ ಇರೋದಿಲ್ಲ. ನೇರಳೆಗೂಡೆ ಉದಾಹರಣೆಗೆ ನೇರಳೆ ಚಕ್ಕೆ ಅಥವಾ ನೇರಳೆ ಬೀಜ ಅದರ ಶಾಸ್ತ್ರದಲ್ಲಿ ಡಯಾಬಿಟಿಸ್ ಕಂಟ್ರೋಲ್ ಮಾಡ್ತದೆ ಅನ್ನೋದಕ್ಕೆ ಶಾಸ್ತ್ರಾಧಾರನಾದರೂ ಇದೆ. ಅದು ಬಿಟ್ಟು ಯಾವುದನ್ನು ಹೇಳಿದರೆ, ಯಾರೋ ಏನು ಹೇಳಿದ್ರು ಅಂದ ತಕ್ಷಣ ಅದನ್ನು ಸುಮ್ಮನೆ ನೋಡ್ತಾ ವೈದ್ಯರನ್ನೂ ಕಾಣದೆ ಅಲಕ್ಷ್ಯ ಮಾಡಿಕೊಂಡು ಆಯುರ್ವೇದಿಕ್ಕಿಗೆ ಅತಿಯಾದಂತಹ ಒಂದು ಆಯುರ್ವೇದದ ಅಭಿಮಾನ ಅಂತ ಹೇಳ್ಕೊಂಡು ನಿಜವಾದ ಆಯುರ್ವೇದವನ್ನು ತಿಳ್ಕೊಳ್ಳದೆ ಮನೆ ಮದ್ದನ್ನೇ ಆಯುರ್ವೇದ ಅಂತ ತಿಳ್ಕೊಂಡು ನಿಮ್ಮಷ್ಟಕ್ಕೆ ನೀವು ಇರಲಿಕ್ಕೂ ಹೋಗಬೇಡಿ ಅನ್ನುವಂಥದ್ದು ನಾನು ಸಮಾಜಕ್ಕೆ ಮುಖ್ಯವಾಗಿ ಕೊಡುವಂತಹ ಕರೆ. ಆಯುರ್ವೇದ ಅದು ನೀವು ಹೇಳಿದ್ದು ಒಂದು ಸತ್ಯ, ಡಾಕ್ಟರ್ ಹೇಳಿದಕ್ಕಿಂತ ಬೇರೆಯವ್ರು ಕೇಳ್ತಾರೆ. ಹೌದು, ಡಯಾಬಿಟೀಸ್ ಶುರು ಆಯ್ತು ಅಂದ್ಕೊಳ್ಳಿ ಪ್ರಪಂಚ ಮುಳುಗೋಯ್ತು ಅನ್ನುವ ಹಾಗೆ. ಒಬ್ಬ ಅದು ಹೇಳಿದ, ಒಬ್ಬ ಇದು ಹೇಳಿದ, ಮತ್ತೊಬ್ಬ ಒಟ್ಟಾರೆ 50 ನಮೂನೆ ಮಾಡಿ ಮಾಡ್ತಾರೆ. ಆಯುರ್ವೇದದಲ್ಲಿ ಡಯಾಬಿಟೀಸ್ ಅನ್ನು ಫೇಸ್ ಮಾಡೋದು ಹೇಗೆ ಅಂತ ಏನು ಹೇಳ್ತದೆ ಆಯುರ್ವೇದ, ಹೇಗೆ ಎದುರಿಸೋದು? ಆ್ಯಕ್ಚುಲಿ ಇದು ಪ್ರಮೇಹ ಅಂತ ಹೇಳುವಂಥ ಒಂದು ದೊಡ್ಡ ಚಾಪ್ಟರ್ನೇ ಹೇಳಿದ್ದಾರೆ. ಪ್ರಮೇಹದಲ್ಲಿ ಅಷ್ಟು ವಿಧಗಳಲ್ಲಿ 20 ವಿಧಗಳಲ್ಲಿ ಒಂದು ಮಧುಮೇಹ, ಅದು ಡಯಾಬಿಟಿಸ್ ಬಂತು ಅದರೊಳಗೆ. ಅದನ್ನು ಡಯಾಬಿಟಿಸ್ ಫೇಸ್ ಮಾಡಬೇಕಾದ್ರೆ ಕೆಲವೊಂದಿಷ್ಟು ಸಿಂಪಲ್ ಟಿಪ್ಸ್ನ ಹೇಳ್ತೇನೆ. ಚಪ್ಪಾಳಿ 100 ಚಪ್ಪಾಳಿ ಹೊಡೆದ್ರೆ ಶುಗರ್ ಮೆಟಾಬಾಲಿಸಮ್ ಆಗ್ತದೆ, ಇದು ಪ್ರೂವ್ ಇದು ನಮ್ಮ ವೈದ್ಯಕೀಯ ನಮ್ಮ ವೃತ್ತಿ ಜೀವನದಲ್ಲಿ ಪ್ರೂವ್ ಆಗಿದೆ. 100 ಚಪ್ಪಾಳಿಯನ್ನು ಹೊಡೆಯೋದು. ಮತ್ತೆ ಬರೀ ಕಾಲಿನಲ್ಲಿ ಈ ಕಾಲಿಗೆ ನಮ್ಮ ಗ್ರಾಮ್ಯ ಭಾಷೆಯಲ್ಲಿ ಅಣಿಯುವುದು ಅಂತ ಹೇಳ್ತೇವೆ, ಅದಕ್ಕೆ ಏನು ಹೇಳ್ಬೇಕು ಗೊತ್ತಿಲ್ಲ, ಒಟ್ಟು ಒತ್ತುವುದು, ಬ್ಲಂಟ್ ಇದಾಗಿ ಒತ್ತಬೇಕು. ಆ ಒಂದು ಈ ನಮ್ಮ ಕಡೆಗೆ ಕೆಂಪು ಕಲ್ಲುಗೊಜ್ಜು ಅಂತ ಕರಿತೀವಿ, ಅದನ್ನೇ ಕೆಲವು ನೈಸರ್ಗಿಕವಾಗಿ ಲಟ್ಟಣಿಗೆ ಮಾಡ್ಕೊಂಡು ಬಿಟ್ಟಿದ್ದಾರೆ. ಅದು ಅಷ್ಟು ಕೃತಕತೆ ಆಗ್ತದೆ. ಕೃತಕತೆಕ್ಕಿಂತ ನೈಸರ್ಗಿಕವಾದಂಥ ವೇದದಲ್ಲಿ ಅದರಲ್ಲಿ ನಡೆಯುವುದು. ಮತ್ತೆ ಆಸ್ಯಾ ಸುಖಂ ಸ್ವಪ್ನ ಸುಖಂ ದಧೀನಿ ಗ್ರಾಮ್ಯೋದಕ ಅನೂಪರಸಾಹ್ಪಯಾಸಿ ನವಾನ್ನಪಾನಂ ಗುಡವೈಕೃತಂಚ ಪ್ರಮೇಹ ಹೇತು ಕಫಕೃಚ್ಚ ಸರ್ವಂ ಅಂತ ಹೇಳಿದ್ದಾರೆ. ಇನ್ನು ಆಸ್ಯಾ ಸುಖ ಅಲ್ಲಿ ಮತ್ತೆ ಪುನಃ ಬಂತು, ಆಸ್ಯಾ ಸುಖ ಅತಿಯಾಗಿ ಇದು ಮಾಡೋಕೆ ಹೋಗಬೇಡಿ, ಡಯಾಬಿಟಿಸ್ ಮೇಂಟೈನ್ ಮಾಡ್ಬೇಕಾರೆ. ಸ್ವಪ್ನ ಸುಖಂ, ಹಗಲು ಹೊತ್ತಿಗೆ ಸಿಕ್ಕಾಪಟ್ಟೆ ಮಲಗಬೇಡಿ. ಹಗಲಿಗೆ ನಿಜವಾಗಿ ಹೇಳ್ಬೇಕಾದ್ರೆ ಹಗಲಿಗೆ ಮಲಗಲೇಬಾರ್ದು. ಅದು ಕೆಲವರಿಗೆ ಕೃಷ ಪ್ರಕೃತಿಯವರಿಗೆ ಸ್ವಲ್ಪ ಮಟ್ಟಿಗೆ ಮಲಗಲಿಕ್ಕೆ ಪರ್ಮಿಷನ್ ಇದೆ, ಆದ್ದರಿಂದ ಹಗಲು ಮಲಗಬೇಡಿ. ಸ್ವಪ್ನ ಸುಖಂ ದಧೀನಿ, ಈಗ ತುಂಬ ಮೊಸರು ಇತ್ಯಾದಿಗಳನ್ನ ಕೆನೆ ಏನು ಇದು ಮಾಡುವಂಥ, ಅದರೊಳಗೂ ಮಧ್ಯಾಹ್ನದ ಹೊತ್ತಿಗೆ ಮೊಸರು ಸೇವನೆ ಸ್ವಲ್ಪನಾದ್ರೂ ಮಾಡಬಹುದು, ಆದರೆ ರಾತ್ರಿ ವೇಳೆ ಮಾಡಬಾರ್ದು. ಗ್ರಾಮ್ಯೋದಕ ಅನೂಪಹಾರ ಸಾಹ್ಪಯಾಂಸಿ, ಈಗ ಅಂದ್ರೆ ಇದೆಲ್ಲ ಬರ್ತದೆ ಸರಾಯ ಇತ್ಯಾದಿಗಳನ್ನು, ಅದನ್ನು ಕುಡಿಬೇಡಿ. ಆಲ್ಕೋಹಾಲ್ಗಳನ್ನು, ಹೌದು ಕೆಲವೊಂದು ರೀತಿಯ ಮಾಂಸವನ್ನು ಅತಿಯಾಗಿ ಮಾಂಸ ಸೇವನೆ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ಅದು ನೈಸರ್ಗಿಕವಾಗಿ ಬೆಳೆಸಿದಂಥ ಮಾಂಸ ಆಗಿರೋದಿಲ್ಲ, ಅದು ಅಂದ್ರೆ ಅಂತಹ ಒಂದು ಕೋಳಿ ಆದ್ರೂ ಸಹಿತ ಬಂತು, ಅಂಥದನ್ನೆಲ್ಲ ತಿಂತಾ ಇದ್ದಾರೆ. ಅದಕ್ಕೆ ಅಂಥ ಮಾಂಸ ರಸ ಸೇವನೆ ಅತಿಯಾಗಿ ಮಾಡದೇ ಇರುವಂಥದ್ದು. ಮತ್ತೆ ನವಾನ್ನಪಾನ, ಅದಕ್ಕಾಗಿ ಮೊದಲಿನ ಹಳೆ ಜನ ಹೇಳ್ತಿದ್ರು ಹೊಸದಾಗಿ ತಕೊಂಡು ಬಂದಂಥ ಅಕ್ಕಿಯಿಂದ ಮಾಡಬೇಡಿ, ಅದರಿಂದ ಕಾರ್ಬೋಹೈಡ್ರೇಟ್ಸ್ ತುಂಬ ಜಾಸ್ತಿ ಇರ್ತದೆ, ಅದಕ್ಕಾಗಿ ಅಂಥದ್ದನ್ನು ಬೇಡ, ಹಳೆಯ ಅಕ್ಕಿ ಇದ್ದ ಅನ್ನ ಉಪಯೋಗಿಸಿ. ಇಂಥನ್ನೆಲ್ಲ ಟಿಪ್ಸ್ ಅಂತ ತಗೊಂಡ್ರೆ ಡಯಾಬಿಟೀಸನ್ನು ನಾವು ಖಂಡಿತವಾಗಿ, ಈಗ 5 ನಮೂನಿ ಕೆಮಿಕಲ್ ಮಾತ್ರೆ 6 ನಮೂನಿ ಕೆಮಿಕಲ್ ಮಾತ್ರೆ ತಿನ್ನುವಂಥವ್ರು ಪಾಪ ಬೆಂಗಳೂರು ಕಡೆ ಇದ್ದವ್ರನ್ನ ಸಿಟಿಯಲ್ಲಿ ಇದ್ದವ್ರು ಬರ್ತಾರೆ. ಅದನ್ನು ಅಷ್ಟೊಂದು ತೆಗೆದುಕೊಳ್ದೇನೆ ತುಂಬ ನಮ್ಮ ಲೈಫ್ ಸ್ಟೈಲನ್ನು ಸರಿಯಾಗಿ ಇಟ್ಕೊಂಡು ಆಹಾರ ಮನಸ್ಥಿತಿ, ಎಸ್ಪೆಷಲಿ ಮನೋಸ್ಥಿತಿ ಯಾರಿಗೆ ಜಾಸ್ತಿ ಮನಸ್ಥಿತಿ ತುಂಬ ಅಲ್ಲೋಲ್ ಕಲ್ಲೋಲ ಇದೆಯೋ ಅಂಥವ್ರಲ್ಲಿ, ಅದಕ್ಕಾಗಿ ನಮ್ಮ ಖ್ಯಾತ ವೈದ್ಯರು ಪ್ರೊಫೆಸರ್ BM ಮೇಡ್ರು ಒಂದು ಮಾತು ಹೇಳ್ತಾರೆ, ನೀವು ಏನನ್ನು ತಿನ್ನುತ್ತೀರೋ ಅದಕ್ಕಿಂತನೂ ಹೆಚ್ಚಾಗಿ ನಿಮ್ಮನ್ನು ಏನು ತಿನ್ನುತ್ತದೆಯೋ ಅದರಿಂದ ಹೆಚ್ಚಾಗುತ್ತದೆ ಅಂತ ಹೇಳಿದ್ದಾರೆ. ಹೀಗಾಗಿ ಅದ್ರ ಬಗ್ಗೆ ನಾವು ಸಂಯಮ ಇಟ್ಕೊಂಡ್ರೆ ನಾವು ಡಯಾಬಿಟಿಸ್ ಅನ್ನು ಸಹಿತ ನಾವು ಅಷ್ಟೊಂದು ಹೆದರುವ ಅವಶ್ಯಕತೆ ಇಲ್ಲ. ಇದೆ ಆಯುರ್ವೇದದಲ್ಲಿ. ಅದಕ್ಕೆ ಸ್ಥಿತಿಗನುಸಾರವಾಗಿ ಎಷ್ಟೋ ರೋಗಿಗಳ ಸ್ಥಿತಿಗನುಸಾರವಾಗಿ ಖಂಡಿತವಾಗಿ ತುಂಬಾ ಇನಿಷಿಯಲ್ ಸ್ಟೇಜ್ ಅಲ್ಲಾದ್ರೆ
ಎಷ್ಟೋ ರೋಗಿಗಳಿಗೆ ಆಧುನಿಕ ವೈದ್ಯಕೀಯದ ಅಂದರೆ ಕೆಮಿಕಲ್ ಔಷಧಿಯ ಅಗತ್ಯನೇ ಇಲ್ಲದೆ ಎಷ್ಟೋ ರೋಗಿಗಳು ನಾವು ಬರೀ ಒಂದು ಆಯುರ್ವೇದಿಕ್ ಔಷಧಿಯಿಂದ ಮೇಂಟೈನ್ ಹಾಕೊಂಡು ಹೋದವರು ಇದ್ದಾರೆ. ನಮ್ಮ ಡಾಕ್ಟರ್ ಮಹೇಶ್ ಪಂಡಿತ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಹ್ಮ್. ಡಾಕ್ಟ್ರು ರೋಗ ಗುಣ ಮಾಡೋದಿಲ್ಲ, ಔಷಧನೂ ಗುಣ ಮಾಡೋದಿಲ್ಲ. ಡಾಕ್ಟ್ರು ಔಷಧ ಎರಡೂ ಗುಣ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ. ಹಿರಿಯರು ಸಹಾಯ ಮಾಡ್ತಾರೆ, ಔಷಧನೂ ಸಹಾಯ ಮಾಡ್ತದೆ. ಗುಣ ಮಾಡ್ಕೊಳ್ಬೇಕಾದವನು ಪೇಷಂಟ್ ಅದು. ಹೌದು 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 ಮೂಲಭೂತ. ಹೌದು. ಅಯ್ಯೋ ಡಾಕ್ಟರ್ ಹತ್ರ, ದೊಡ್ಡ ಡಾಕ್ಟರ್ ಅವ್ರ ಹತ್ರ ಹೋಗಿದ್ದೆ, ಅವರು ಔಷಧ ಕೊಟ್ಟು ಇಷ್ಟು ನುಂಗಿದೆ, ರೋಗ ಗುಣ ಆಗ್ಲಿಲ್ಲ ಅನ್ನೋದ್ರಲ್ಲಿ ಯಾವ ಅರ್ಥ ಕೂಡ ಇಲ್ಲ. ಹೌದು. ನಿನ್ನ ಪಾತ್ರ ಏನು ಅನ್ನುವಂಥದ್ದು. ಅದಕ್ಕೆ ರೋಗಿ ಬಗ್ಗೆ ಹೇಳಿದ್ದಾರೆ, ಆಡ್ಯೋ ರೋಗಿ ವಿಷಗ್ವಶ್ಯೋ ಹೇಳಿದ್ದಾರೆ. ವೈದ್ಯ ಹೇಳಿದಂತಹ ವಿಷಯಕ್ಕೆ ಅವನು ವಶನಾಗಿರಬೇಕು. ವಿಷಗ್ವಶ್ಯೋ ಜ್ಞಾಪಕೋ ಸತ್ವವಾನಪಿ, ಜ್ಞಾಪಕ ಇರಬೇಕು ಅವನಿಗೆ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ಸಂಜೆ ಒಂದು ತಗೋ ಅಂತ ಹೇಳಿದ್ರೆ ಕೆಲವೊಂದ್ಸಲ ಡಾಕ್ಟ್ರೆ ಮಧ್ಯಾಹ್ನ ಮರ್ತೇ ಬಿಟ್ಟಿದ್ದೇನೆ, ತಗೊಳ್ಳೇ ಇಲ್ಲ ಹೇಳ್ತಾರೆ. ಅದಕ್ಕಾಗಿ ಸತ್ವವಾನಪಿ, ಅದು ಭಾರಿ ಮುಖ್ಯವಾದದ್ದು ಅಂದ್ರೆ ಆತ್ಮಶಕ್ತಿ, ಸತ್ವವಾನ್. ಅದಕ್ಕೆ ಆ ಹಿರಿಯ ವೈದ್ಯರು ಡಾಕ್ಟರ್ ಹೇಳಿದ್ದನ್ನು ಖಂಡಿತವಾಗಿ ನಂದು ಕೂಡ ಸಮ್ಮತಿ ಇದೆ. ಡಾಕ್ಟ್ರು ಮತ್ತು ಔಷಧಿ ಸಹಾಯ ಮಾಡ್ತಾರೆ, ಅವರೇ ಗುಣ ಮಾಡ್ಕೊಳ್ಬೇಕು. ಅದು ತುಂಬಾ ಅರ್ಥಗರ್ಭಿತ. ಗುಣ ಮಾಡೋದಿಲ್ಲ. ತುಂಬಾ ಡಾಕ್ಟರ್ ಔಷಧ ಕೊಟ್ಟಿದ್ದಾರೆ, ದೊಡ್ಡ ಡಾಕ್ಟರ್ ಹೋಗಿದ್ದೆ, ತುಂಬಾ ಔಷಧ ಕೊಟ್ಟಿದ್ದಾರೆ, ತಿಂದಿದ್ದೇನೆ, ಮತ್ತೆ ಮಾಮೂಲಾಗಿ ಏನ್ ಮಾಡ್ಬೇಕು ಅದನ್ನ ಮಾಡಿದ್ದೇನೆ ಅಂತ. ಹೌದೌದು, ಗುಣ ಆಗೋದಿಲ್ಲ. ತುಂಬಾ ಅರ್ಥಗರ್ಭಿತವಾಗಿ ಮಾತಾಡಿದ್ದಾರೆ. ಅದರಿಂದ ತುಂಬಾ ಹೊತ್ತು ಮಾತಾಡಿದ್ವಿ. ಬಹಳ ಜನಕ್ಕೆ ಉಪಯುಕ್ತವಾದಂತ ಕೆಲವು ವಿಚಾರ ಅಂತ ನಾವು ಮಂಡಿಸಿದ್ರಿ. ಡಾಕ್ಟರ್ ಅವಧಾನಿ ಅವರೇ, ತಮಗೆ ಬಿಡುವಿಲ್ಲದಿದ್ರು ಕೂಡ ರವಿವಾರ ಕೂಡ ತಾವು ಕೆಲಸ ಮಾಡೋರು, ಬಂದು ನುಡಿಸಿರಿ ಚಾನಲ್ ತನಕ ಬಂದು ನಮ್ಮ ಶ್ರೋತೃಗಳಿಗಾಗಿ ತಾವು ಬಂದು ತಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀರಿ. ಮತ್ತೆ ಹೀಗೆ ಬೆಳಕನ್ನು, ಆರೋಗ್ಯ ಕ್ಷೇತ್ರದಲ್ಲಿ ಬೆಳಕನ್ನು ಬೀಳ್ತಕ್ಕಂಥ ಕಾರ್ಯಕ್ರಮವನ್ನು ಅವಾಗವಾಗ ಬಂದು ನಡೆಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ತಾರೆ. ತಮ್ಮಂತ ಮೇರು ವ್ಯಕ್ತಿತ್ವದವರು ನನಗೆ ಸಂದರ್ಶನಕ್ಕೆ ಕರೆದಿದ್ದಾರೆ ಅನ್ನೋದಕ್ಕೆ ನಾವಲ್ಲಿ ಬಿಡುವು ಮಾಡ್ಕೊಳ್ಳೋದು ಮುಖ್ಯ ಅಲ್ಲ, ತಮ್ಮ ಬಗ್ಗೆ ಅಂಥ ಒಂದು ಅಪಾರವಾದಂತಹ ಗೌರವವನ್ನು ನಾನು ಇಟ್ಟಿದ್ದೇನೆ, ಮೊದಲಿಂದ ಇಟ್ಕೊಂಡು ಬಂದಿದ್ದೇನೆ, ಅದು ತಮಗೂ ಕೂಡ ಗೊತ್ತಿದೆ. ಆದ್ದರಿಂದ ತಮ್ಮಂಥವರು ಇಂಥ ಉತ್ಸಾಹದಿಂದ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾದ್ರೆ ನಮ್ದೊಂದು ಅಳಿಲು ಸೇವೆ ಅಂತ ನಾನು ಬಂದಿದ್ದೇನೆ. ಜನಕ್ಕಾಗಿ, ಜನರ ತಿಳುವಳಿಕೆಗಾಗಿ ತುಂಬಾ ಸಂತೋಷ ಅವಧಾನಿ ಅವರೇ. ಮತ್ತೆ ಭೇಟಿ ಆಗೋಣ. ನಮಸ್ಕಾರ. ನಮಸ್ಕಾರ.